Hi, my dear friends and my dear students. Welcome to our YouTube channel Civil with Sudhir and myself Sudhir Jirobe. On your demand, so ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಲ್ರೆಡಿ 2 ಕ್ಲಾಸಸ್ ಆಗಿದೆ. ಸೊ ಆ ವಿಡಿಯೋದಲ್ಲಿ ಏನೇನಿದೆ ನಾನು ಬ್ರೀಫ್ ಆಗಿ ಇವತ್ತಿನ ಈ ವಿಡಿಯೋಲಿ ಹೇಳ್ಕೊಟ್ಟು ಮತ್ತೆ ಇವತ್ತಿನ ಕ್ಲಾಸ್ ಏನಿದೆ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಏನಿದೆ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಇದು ಕ್ಲಾಸ್ 3 ಇದೆ. ನೀವು ಕ್ಲಾಸ್ 1 ಮತ್ತೆ 2 ನೋಡ್ಬೇಕಂತಂದ್ರೆ ನೋಡಿ, ಇಲ್ಲಿ ಆಲ್ರೆಡಿ ನಾನು ಕ್ಲಾಸ್ ಮಾಡಿದ್ದೀನಿ. ಕ್ಲಾಸ್ 1 ಮತ್ತೆ ಕ್ಲಾಸ್ 2 ಎರಡೂ ಇದೆ, ರೈಟ್? ನೀವು ಹೋಗ್ಬಿಟ್ಟು ಒಂದ್ಸಲ ಅಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಇದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕ್ಲಾಸ್ 1 ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಇದು ಕ್ಲಾಸ್ 2 ಇದೆ. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಹೇಳ್ಕೊಟ್ಟಿದ್ದೀನಿ, ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ, ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಹೇಳ್ಕೊಟ್ಟಿದ್ದೀನಿ. ಬಟ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ನಿಮ್ ಸಿಲೆಬಸ್ಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಮತ್ತೆ ಅದರಲ್ಲಿ ಸ್ವಲ್ಪ ಡಿಟೇಲ್ ಆಗಿ ಡೆಪ್ತ್ ಅಲ್ಲಿ ಇವತ್ತು ನಾನು ಹೇಳ್ಕೊಡ್ತೀನಿ. ಕ್ಲಾಸ್ 2 ಅಲ್ಲಿ ಕಲೆಕ್ಷನ್ ಆಫ್ ಸಿಸ್ಟಮ್ ಇಕ್ವಿಪ್ಮೆಂಟ್ ಫಾರ್ ದ ಕಲೆಕ್ಷನ್ ಆಫ್ ಸಾಲಿಡ್ ವೇಸ್ಟ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್ ಬಗ್ಗೆ ಇನ್ ಡೆಪ್ತ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬಾ ಒಳ್ಳೆ ವಿಡಿಯೋ ಇದೆ, ಮತ್ತೆ ವಿತ್ ಸ್ಕೆಚಸ್ ನಿಮಗೆ ಹೆಲ್ಪ್ಫುಲ್ ಇದೆ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ಯಾರು ದಯವಿಟ್ಟು ಮಿಸ್ ಮಾಡದೇನೆ ಇವೆರಡೂ ವಿಡಿಯೋನ ನೋಡಿ. ಮೇಲ್ಗಡೆ ಐ ಬಟನ್ ಲಿಂಕ್ ಕೊಡ್ತೀನಿ, ಮತ್ತೆ ಪ್ಲೇ ಲಿಸ್ಟ್ ಇರುತ್ತೆ, ನೀವು ಹೋಗಿ ನೋಡ್ಕೋಬಹುದು, ಸರಿನಾ? ಸೊ ಇವತ್ತಿನ ವಿಡಿಯೋ ನಾವು ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್, ಸೊ ದಟ್ ವಿ ಕ್ಯಾನ್ ಓನ್ಲಿ ವಾಚ್ ಕ್ಲಾಸ್ 1 ಕ್ಲಾಸ್ 2 ಬ್ರೀಫ್ ಆಗಿ ಏನೇನಿತ್ತು ನಾನು ನಿಮ್ಗೆ ಸಮರೈಸ್ ಒಂದು 2 to 5 ಮಿನಿಟ್ಸ್ ಒಳಗಡೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಟ್ ಯಾಕೆಂದ್ರೆ ಇಲ್ಲಿಂದ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ತರ ಕನ್ಫ್ಯೂಷನ್ ಇರಬಾರ್ದು, ಸರ್ ಎಲ್ಲೋ ಮಧ್ಯದಿಂದ ಸ್ಟಾರ್ಟ್ ಮಾಡಿದಾರೆ ಅಂತ. ಸೊ ಫ್ರಮ್ ಬ್ರೀಫ್ ಆಗಿ ಫಸ್ಟ್ ಇಂದ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಸೊ ಫಸ್ಟ್ ಇಂದ ಸಾಲಿಡ್ ವೇಸ್ಟ್ ಅಂದ್ರೆ ಏನೋ ಅದು ಸ್ವಲ್ಪ ಒಂದು ಬ್ರೀಫ್ ಆಗಿ ಹೇಳ್ಕೊಟ್ಟು ಆಮೇಲೆ ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ, ಸರಿನಾ? ಬನ್ನಿ, ಫಸ್ಟ್ ಕ್ಲಾಸ್ 1 ಕ್ಲಾಸ್ 2 ಬ್ರೀಫ್ ಆಗಿ ನಿಮಗೆ ಒಂದು 5 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಓಕೆ, ರೈಟ್. ಸೊ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇವೆಲ್ಲ ಕಂಟೆಂಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೋರ್ಸು, ಟೈಪ್ಸು, ಪ್ರಾಪರ್ಟೀಸು, ಜನರೇಷನ್ ರೇಟ್. ಸೊ ಸಾಲಿಡ್ ವೇಸ್ಟ್ ಅಂದ್ರೆ ಏನು ನಿಮ್ಗೆ ಗೊತ್ತೇ ಇದೆ. ಸೊ ಸಾಲಿಡ್ ವೇಸ್ಟ್ ಇಸ್ ನಥಿಂಗ್ ಬಟ್ ಇದೊಂದು ವೇಸ್ಟ್ ಇದೆ, ಹ್ಯೂಮನ್ ಮತ್ತೆ ಅನಿಮಲ್ಸ್ ಆಕ್ಟಿವಿಟೀಸ್ ಏನ್ ಮಾಡಿದ್ಮೇಲೆ ಏನ್ ವೇಸ್ಟ್ ಇರುತ್ತಲ್ಲ ಅದು ಅನ್ವಾಂಟೆಡ್ ಏನಿರುತ್ತೆ. ಸೊ ಆ ಮಟೀರಿಯಲ್ ನ ನಾವು ಏನು ಮಟೀರಿಯಲ್ ಏನಂತ ಅನ್ಲೆಸ್ ಆರ್ ಯೂಸ್ಲೆಸ್ ಆರ್ ಅನ್ವಾಂಟೆಡ್ ಏನಿರುತ್ತೆ ಅದನ್ನ ಸಾಲಿಡ್ ವೇಸ್ಟ್ ಅಂತ ಅಂತೀವಿ, ಗೊತ್ತಾಯ್ತಾ? ಸೊ ಇದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಇದು ತುಂಬಾ ಕಂಟ್ರೋಲ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಜನರೇಟ್ ಆಗುತ್ತೆ. ಸೊ ಜನರೇಷನ್, ಸ್ಟೋರೇಜು, ಕಲೆಕ್ಷನ್, ಟ್ರಾನ್ಸ್ಫರ್ ಮತ್ತೆ ಟ್ರಾನ್ಸ್ಪೋರ್ಟ್, ಪ್ರೊಸೆಸಿಂಗ್, ಡಿಸ್ಪೋಸಲ್ ಏನಿರುತ್ತೆ ನೋಡಿ. ಸೊ ಅದನ್ನೇ ನಾವು ಸ್ಟಡಿ ಮಾಡೋದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ, ಗೊತ್ತಾಯ್ತಾ? ಜನರೇಷನ್, ಸ್ಟೋರೇಜ್, ಕಲೆಕ್ಷನ್, ಟ್ರಾನ್ಸ್ಫರ್ ಅಂಡ್ ಟ್ರಾನ್ಸ್ಪೋರ್ಟ್ ಪ್ರೊಸೆಸಿಂಗ್ ಅದನ್ನ ಮಾಡೋಕೆ ನಾವು ಇದು ಅಂತೀವಿ. ಸೊ ವೇಸ್ಟ್ ಟೈಪ್ ಇದೆ, ಯಾವ್ಯಾವಿದೆ? ಲಿಕ್ವಿಡ್ ಇದೆ, ಸಾಲಿಡ್ ಇದೆ, ಗ್ಯಾಸಸ್ ಇದೆ, ರೈಟ್? ಸೊ ಅದರಲ್ಲೆಲ್ಲ ಯಾವ್ಯಾವಿದೆ? ಸಾಲಿಡ್ ಅಲ್ಲಿ ಮುನ್ಸಿಪಲ್ ಇದೆ, ಪ್ಲಾಸ್ಟಿಕ್ ವೇಸ್ಟ್, ಬಯೋಮೆಡಿಕಲ್, ಹಜಾರ್ಡಸ್, ಈ ವೇಸ್ಟ್. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ ಅಂತಂದ್ರೆ ಸೋರ್ಸ್ ಏನಿರುತ್ತೆ, ಸೋರ್ಸ್ ಆಫ್ ರಿಡಕ್ಷನ್ ಏನಿರುತ್ತೆ, ರಿಯೂಸ್, ರೀಸೈಕಲ್, ರಿಸೋರ್ಸ್ ರಿಕವರಿ, ಇನ್ಸಿರೇಷನ್ ಅಂದ್ರೆ ಏನು, ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನು, ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ನೀವು ಒಂದ್ಸಲ ಇದನ್ನ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಸೋರ್ಸ್ ರಿಡಕ್ಷನ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದು ರಿಯೂಸ್ ಹೆಂಗ್ ಮಾಡ್ಬೇಕು, ರೀಸೈಕಲ್ ಯಾವ ತರ ಮಾಡ್ಬೇಕು. ರಿಸೋರ್ಸ್ ರಿಕವರಿ ವೇಸ್ಟ್ ಅಂದ್ರೆ ಕೊಟ್ಮೇಲೆ ಅದರ ಆ ಮಟೀರಿಯಲ್ ಇಂದ ಏನೇನ್ ರಿಕವರಿ ಆಗುತ್ತೆ ಅದು. ಇನ್ಸಿರೇಷನ್, ರೈಟ್? ಇನ್ಸಿರೇಷನ್ ಇಸ್ ನಾಟ್ ಮಾಡಿ ಅದನ್ನ ಬರ್ನ್ ಮಾಡ್ಬಿಡೋದು, ರೈಟ್? ಸೊ ಸಾಲಿಡ್ ವೇಸ್ಟ್ ಎಲ್ಲ ಆಗಿದ್ಮೇಲೆ. ಸೊ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಜಸ್ಟ್ ಒಯ್ದ್ಬಿಟ್ಟು ಡಂಪ್ ಮಾಡೋದು, ರೈಟ್? ಸೊ ವಾಟ್ ಇಸ್ ದ ಕಂಡೀಷನ್ ಆಫ್ ದ ಸಾಲಿಡ್ ವೇಸ್ಟ್ ಇನ್ ಇಂಡಿಯಾ? ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಸೊ ಇದು ಸೋರ್ಸಸ್ ಆಫ್ ಸಾಲಿಡ್ ವೇಸ್ಟ್. ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರುತ್ತೆ? ರೆಸಿಡೆನ್ಷಿಯಲ್ ಇಂದ ಏನ್ ಬರುತ್ತೆ, ಕಮರ್ಷಿಯಲ್ ಇಂದ ಏನ್ ಬರುತ್ತೆ? ರೆಸಿಡೆನ್ಷಿಯಲ್ ಇಂದ ನಿಮ್ಗೆ ಗೊತ್ತಿದೆ ಏನೇನ್ ಬರುತ್ತೆ ಅಂತ, ಫುಡ್ ವೇಸ್ಟ್, ಗಾರ್ಡನ್ ವೇಸ್ಟ್ ಇದೆಲ್ಲ ಬರುತ್ತೆ. ಕಮರ್ಷಿಯಲ್ ಇನ್ಸ್ಟಿಟ್ಯೂಷನಲ್ ಇಂದ ಏನೇನ್ ಬರುತ್ತೆ? ರೆಸ್ಟೋರೆಂಟ್, ಆಫೀಸಸ್, ಹಾಸ್ಟೆಲ್, ಇದರಿಂದ ವರ್ಕ್ಶಾಪ್ಸ್ ಇಂದ. ಕಮರ್ಷಿಯಲ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಇದು ಒಂದು ಸಾಲಿಡ್ ವೇಸ್ಟ್ ಸೋರ್ಸ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಮತ್ತೆ ಡೆಮಾಲಿಷನ್ ವೇಸ್ಟ್ ಒಂದು ಸೋರ್ಸ್ ಅಲ್ಲಿ. ಕಾಂಕ್ರೀಟ್, ಮೆಟಲ್ಸ್, ವುಡ್, ಅಸ್ಫಾಲ್ಟ್, ಸಾಯಿಲ್, ಹಜಾರ್ಡ್ ವೇಸ್ಟ್, ಬಿಲ್ಡಿಂಗ್ ಸೈಟ್ಸ್ ಇದಿದೆ, ರೈಟ್? ಸೊ ಇಂಡಸ್ಟ್ರಿಯಲ್ ಅಲ್ಲಿ ಏನಿದೆ? ರಿಲೇಟಿವ್ ಹೋಮೋಜಿನಿಯಸ್ ವೇಸ್ಟ್ ಸಚ್ ಆಸ್ ಮೆಟಲ್, ಪ್ಲಾಸ್ಟಿಕ್, ಸ್ಯಾಂಡ್ಸ್, ಪೇಪರ್, ಇವೆಲ್ಲ ಏನಂತಂದ್ರೆ ಮತ್ತೊಂದು ಸೋರ್ಸ್ ಬರುತ್ತೆ. ಅಗ್ರಿಕಲ್ಚರ್ ಅಲ್ಲಿ ಏನ್ ಬರುತ್ತೆ? ಮ್ಯಾನ್ಯೂರ್ಸ್, ಹಜಾರ್ಡಸ್ ಕೆಮಿಕಲ್ಸ್, ಸ್ಪಾಯ್ಲ್ಡ್ ಫುಡ್ ವೇಸ್ಟ್, ಫಾರ್ಮ್ಸ್ ಅಂಡ್ ಡೈರೀಸ್. ಮೈನಿಂಗ್ ಅಲ್ಲಿ ಏನ್ ಬರುತ್ತೆ? ಸಾಲಿಡ್ ವೇಸ್ಟ್, ಕೋಲ್, ಮೆಟಲ್, ಆಯಿಲ್ ಆರ್ ಗ್ಯಾಸ್ ಬರುತ್ತೆ, ರೈಟ್? ಸೊ ಇದಿಷ್ಟೇ ಎಲ್ಲ ಏನಿದೆ ಇದು ಸೋರ್ಸ್ ಆಫ್ ಸಾಲಿಡ್ ವೇಸ್ಟ್. ನೋಡಿ, ನಿಮ್ಮ ಸಿಲೆಬಸ್ ಪ್ರಕಾರ ಏನ್ ಕೊಟ್ಟಿದ್ದಾರೆ ಅದು ಅದಿಷ್ಟು ಕರೆಕ್ಟ್ ಆಗಿ ಅದೇ ವೇಲಿ ಹೇಳ್ಕೊಡ್ತಾ ಇರೋದು. ಸೊ ಇದೆಲ್ಲ ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಇದೆ, ನಿಮ್ಗೆ ಗೊತ್ತಿದೆ. ಕಾಂಕ್ರೀಟ್, ಬಿಗ್ ಟಿಂಬರ್, ಸ್ಯಾನಿಟರಿ ವೇರ್, ಗ್ಲಾಸಸ್, ಸ್ಟೀಲ್, ಇವೆಲ್ಲ ಕನ್ಸ್ಟ್ರಕ್ಷನ್ ಅಂಡ್ ಕಾಂಕ್ರೀಟ್ ವೇಸ್ಟ್ ಅಲ್ಲಿ ಬರುತ್ತೆ. ನೋಡಿ, ಈ ತರ ಡೆಮಾಲಿಷನ್ ಮಾಡಿದಾಗ ನೀವು ನೋಡ್ಬೋದು, ಇಲ್ಲಿ ಸ್ಟೀಲ್ ಇದೆ, ರೈಟ್? ಆಮೇಲೆ ಇಲ್ಲಿ ಪೈಪ್ಸ್ ಇರುತ್ತೆ, ಆಮೇಲೆ ವುಡ್ ಇರುತ್ತೆ,
ರೈಟ್. ಸೊ ಆಮೇಲೆ ಕಾಂಕ್ರೀಟ್ ಇರುತ್ತೆ, ಆಮೇಲೆ ಬ್ಲಾಕ್ಸ್ ಇರ್ತವೆ. ಸೊ ಈ ತರದೆಲ್ಲ ಡಿಫ್ರೆಂಟ್ ವೇಸ್ಟ್ ಮೆಟೀರಿಯಲ್ ಬರುತ್ತೆ. ಈ ವೇಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಈ ವೇಸ್ಟ್ ಅಂದ್ರೆ ಏನಿದೆ? ಸೊ ಎಲೆಕ್ಟ್ರಾನಿಕ್ಸ್ ವೇಸ್ಟ್, ಏನದು ಯಾವ್ದು ಯೂಸ್ ಆಗೋದಿಲ್ಲ, ಟಿವಿ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಚೀಸ್ ಏನೇ ಇರಲಿ, ಮೊಬೈಲ್, ಅದರದೆಲ್ಲ ವೇಸ್ಟ್ ಮಟೀರಿಯಲ್ ಇರುತ್ತಲ್ಲ, ಈ ವೇಸ್ಟ್. ಸೊ ಇದ್ರದ್ದು ಕಂಪೋಸಿಷನ್ ಏನಿರುತ್ತೆ ನೋಡಿ, ಕಂಪೋಸಿಷನ್ ಆಫ್ ಸಾಲಿಡ್ ವೇಸ್ಟ್ ಏನೇನಿರುತ್ತೆ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಕಂಪೋಸಿಷನ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಏನಿದೆ ಅದು ನೋಡ್ಕೋಬಹುದು. 40% ಆರ್ಗಾನಿಕ್ ಫ್ರಾಕ್ಷನ್ಸ್ ಇರುತ್ತೆ, ಕಂಬಕ್ಷನ್ ಫ್ರಾಕ್ಷನ್ಸ್ 37% ಇರುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ಈಗ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಸೊ ಟೈಪ್ಸ್ ಆಫ್ ಸಾಲಿಡ್ ವೇಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಏನು ಅಂತಂದ್ರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂಡ್ ನಾನ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಗೊತ್ತಾಯ್ತಾ? ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಈ ಪೈ ಚಾರ್ಟ್ ಅಲ್ಲಿ ನೋಡ್ಬೋದು ನೀವು ಯಾವ್ಯಾವ್ದ್ರದ್ದು ಎಷ್ಟೆಷ್ಟು ಪರ್ಸೆಂಟ್ ಇದೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಲ್ಲಿ ಅಂತ. ಗೊತ್ತಾಯ್ತಾ? ಪೇಪರ್ ಅಂಡ್ ಪೇಪರ್ ಬೋರ್ಡ್ ಜಾಸ್ತಿ ಇರುತ್ತೆ, ರೈಟ್, ಕಂಪೇರ್ ಟು ಅದರ್ ಪೇಪರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಇವತ್ತಿನ ಈ ವಿಡಿಯೋಲಿ ನಾವು ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ರೈಟ್. ಸೊ ಅದನ್ನ ನೋಡೋಣ. ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಎರಡು ಬರುತ್ತೆ, ರೈಟ್. ಸೊ ಇದು ಬಂದ್ಬಿಟ್ಟು ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನ ಈಗ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ಇದಿಷ್ಟು ಬಂದ್ಬಿಟ್ಟು ಕಂಪೋಸಿಷನ್ ಬಗ್ಗೆ ಇದು ಹೇಳ್ಕೊಟ್ಟಿದ್ದಾರೆ. ಸೊ ಇದು ಕ್ಲಾಸ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ರೈಟ್. ಸೊ ಈಗ ಕ್ಲಾಸ್ 2 ಅಲ್ಲಿ ಏನಿದೆ ನಾನು ಹೇಳ್ಕೊಡ್ತೀನಿ. ಇನ್ನೊಂದೆರಡು ನಿಮಿಷ ಟೈಮ್ ಕೊಡಿ ನಮ್ಗೆ. ಈಗ ನೋಡ್ಬೋದು ನೀವು ಇದು ಕ್ಲಾಸ್ 2 ಇದೆ, ರೈಟ್. ಇದು ಕ್ಲಾಸ್ 2 ಇದೆ. ನಾನು ಆಲ್ರೆಡಿ ಏನಂತಂದ್ರೆ ಇದು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮೇಲ್ಗಡೆ ಐ ಬಟನ್ ಅಲ್ಲಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಲಿಂಕ್ ಕೊಡ್ತೀನಿ. ಸೊ ಈ ಕ್ಲಾಸ್ 2 ಅಲ್ಲಿ ನಾನು ಏನೇನು ಹೇಳ್ಕೊಟ್ಟಿದ್ದೆ ನಿಮಗೆ, ಸಾಲಿಡ್ ವೇಸ್ಟ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಸೊ ತುಂಬಾ ಒಳ್ಳೆ ಕ್ಲಾಸ್ ಇದು. ಇದನ್ನ ಯಾರು ಮಿಸ್ ಮಾಡ್ಕೊಂಡೆ ಹೋಗಿ ನೋಡಿ. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಇಷ್ಟು ಎಲ್ಲ ಇನ್ ಡೀಟೇಲ್ ಡೆಪ್ತ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಆಲ್ರೆಡಿ, ರೈಟ್. ಕಲೆಕ್ಷನ್ ಆಫ್ ಸಾಲಿಡ್ ವೇಸ್ಟ್, ಸಿಸ್ಟಮ್ ಆಫ್ ಕಲೆಕ್ಷನ್ ಆಫ್ ಸಾಲಿಡ್ ವೇಸ್ಟ್, ಇಕ್ವಿಪ್ಮೆಂಟ್ಸ್ ಫಾರ್ ಕಲೆಕ್ಷನ್, ಟ್ರಾನ್ಸ್ಪೋರ್ಟೇಷನ್, ನೀಡ್ ಫಾರ್ ಟ್ರಾನ್ಸ್ಫರ್ ಆಪರೇಷನ್, ಮೆಥಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಕಲೆಕ್ಷನ್ ಅಂದ್ರೇನು, ಸಾಲಿಡ್ ವೇಸ್ಟ್ ಅಂದ್ರೇನು, ಸ್ಟೆಪ್ಸ್ ಏನೇನಿದೆ ಕಲೆಕ್ಷನ್ ಅಲ್ಲಿ, ಸೊ ಇನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಾಲಿಡ್ ವೇಸ್ಟ್ ಯಾವ್ಯಾವ ಮೆಥಡ್ಸ್ ಇದೆ, ಹಾಲ್ ಕಂಟೈನರ್ ಸಿಸ್ಟಮ್, ಸ್ಟೇಷನರಿ ಕಂಟೈನರ್ ಸಿಸ್ಟಮ್, ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಕ್ವಿಪ್ಮೆಂಟ್ಸ್ ಫಾರ್ ವೇಸ್ಟ್ ಕಲೆಕ್ಷನ್ ಯಾವ್ಯಾವ್ದಿದೆ, ಸೊ ಇದ್ರದ್ದು ಯೂಸ್ ಏನಿದೆ, ಆಮೇಲೆ ಬ್ರೂಮು, ಶಾವೆಲ್ಸ್, ಇವೆಲ್ಲ ಇಕ್ವಿಪ್ಮೆಂಟ್ಸ್ ಏನಿದೆ ಅಲ್ಲ, ಹ್ಯಾಂಡ್ ಕಾರ್ಡ್ಸ್, ಸೊ ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಹೋಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ಒಂದ್ಸಲ ವಿಡಿಯೋ ನೀವು ನೋಡ್ಕೊಳ್ಳಿ. ಕಮ್ಯುನಿಟಿ ಬಿನ್ಸ್, ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ಸಾಲಿಡ್ ವೇಸ್ಟ್, ಮೆಥಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾವ್ಯಾವ್ದಿದೆ, ಮೋಟಾರ್ ವೆಹಿಕಲ್, ರೇಡ್ ರೋಡ್, ವಾಟರ್ ಟ್ರಾನ್ಸ್ಪೋರ್ಟ್. ಸೊ ಯಾವ್ಯಾವ ತರ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ವೆಹಿಕಲ್ಸ್ ಏನೇನು ಅಂದ್ರೆ ಇಕ್ವಿಪ್ಮೆಂಟ್ಸ್ ಅಂತಿರಲ್ಲ ಅದು. ಗೊತ್ತಾಯ್ತಾ? ಸೊ ಇನ್ ಡೆಪ್ತ್ ಎಲ್ಲದ್ರ ನಾನು ಅನಾಲಿಸಿಸ್ ಮಾಡಿ ಫುಲ್ಲು ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ಹೋಗಿ ನೋಡ್ಕೊಳ್ಳಿ. ಟ್ರಾನ್ಸ್ಫರ್ ಸ್ಟೇಷನ್ ಅಂದ್ರೆ ಏನೋ ಅದ್ರ ಬಗ್ಗೆನೂ ಆಲ್ರೆಡಿ ಹೇಳಿದ್ದೀನಿ. ರೂಟ್ ಆಪ್ಟಿಮೈಸೇಷನ್. ಗೊತ್ತಾಯ್ತಾ? ಇದಿಷ್ಟು ಆಲ್ರೆಡಿ ಕ್ಲಾಸ್ 1 ಮತ್ತೆ ಕ್ಲಾಸ್ 2 ಅಲ್ಲಿ ಮುಗ್ದಿದೆ, ರೈಟ್. ಆಯ್ತಾ? ಇವಾಗ ಇವತ್ತಿನ ಕ್ಲಾಸ್ ಬಗ್ಗೆ ನಾವು ನೋಡೋಣ. ಕ್ಲಾಸ್ 3 ಇವಾಗ ನಾವು ಸ್ಟಾರ್ಟ್ ಮಾಡೋಣ ಇವತ್ತು. ಓಕೆ. ಸೊ ಕ್ಲಾಸ್ 1 ಕ್ಲಾಸ್ 2 ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ, ಅಂದ್ರೆ ಗೊತ್ತಾಯ್ತು ಯಾವ ತರ ನೀವು ಅದರಲ್ಲಿ ಹೋಗಿ ನೋಡ್ಕೊಳ್ಳಿ. ಸೊ ಅದ್ರದ್ದು ಶಾರ್ಟ್ ನೋಟ್ಸು ಮಾಡಿ. ಸೊ ಇದು ಕ್ಲಾಸ್ 3. ಸೊ ಈಗ ನಾನು ನಿಮಗೆ ಹೇಳ್ಕೊಟ್ಟಿದ್ದು ಇದು ಕ್ಲಾಸ್ 1 ಮತ್ತೆ ಕ್ಲಾಸ್ 2. ಗೊತ್ತಾಯ್ತಾ? ಇದು 43 ಮಿನಿಟ್, ಇದು 46 ಮಿನಿಟ್. ಒಳ್ಳೆ ಕಂಟೆಂಟ್ ನಿಮ್ಗೋಸ್ಕರ ರೆಡಿ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ಈ ಕ್ಲಾಸು ಕ್ಲಾಸ್ 3 ಇದೆ, ರೈಟ್. ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಕ್ಲಾಸ್ನ. ಸೊ ಫಸ್ಟ್ ಪ್ರಾಪರ್ಟೀಸ್ ಆಫ್ ದಿ ಸಾಲಿಡ್ ವೇಸ್ಟ್, ರೈಟ್. ಸೊ ಆ ಕ್ಲಾಸಸ್ ನೋಡಿದ್ಮೇಲೆ ಈಗ ಮತ್ತೆ ಯಾಕೆ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಾ ಇದ್ದೀರಾ ಸರ್ ಅಂತಂದ್ರೆ, ಈ ಪ್ರಾಪರ್ಟೀಸ್ ಬಗ್ಗೆ ಇನ್ ಡೆಪ್ತ್ ಅಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ನಿಮ್ ಸಿಲೆಬಸ್ ಪ್ರಕಾರ ಸಿಲೆಬಸ್ ಯಾವ್ದಿದೆ, ಯಾವುದೇ ಒಂದು ಎಕ್ಸಾಮ್ ಇರಲಿ, RWS ಇರಲಿ ಅಥವಾ ಯಾವುದೇ ಒಂದು ಅಪ್ಕಮಿಂಗ್ ಎಕ್ಸಾಮ್ ಇರಲಿ, ಈ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾನು ಮತ್ತೆ ಸ್ವಲ್ಪ ಡೆಪ್ತ್ ಅಲ್ಲಿ ಮಾಡ್ತಾ ಇರೋದು, ರೈಟ್. ಸೊ ದ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ವಿ ವಿಲ್ ಡಿವೈಡ್ ಇನ್ 2 ಪಾರ್ಟ್ಸ್, ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್. ಈಗ ಪ್ರಾಪರ್ಟೀಸ್ ಆಫ್ ಅದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ಇಟ್ ಇನ್ಕ್ಲೂಡ್ಸ್ 4 ಡಿಫರೆಂಟ್ ಸ್ಟೆಪ್ಸ್. 4 ಡಿಫರೆಂಟ್ ಆಗಿ ಡಿಫರೆಂಟ್ ಸ್ಟೆಪ್ಸ್ ಇರುತ್ತೆ, ರೈಟ್. ಸೊ ನೋಡಿ, ಈಗ ಸಾಲಿಡ್ ವೇಸ್ಟ್ ಅಂತ ನೀವು ಕನ್ಸಿಡರ್ ಮಾಡಿದಾಗ ಇದರಲ್ಲಿ 2 ಯಾಕೆ ಡಿವೈಡ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ಫಿಸಿಕಲ್, ಒಂದು ಕೆಮಿಕಲ್. ಅಂದ್ರೆ ಸೊ ಒಂದು ಮಟೀರಿಯಲ್ ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದೀರಾ, ರೈಟ್. ಯು ಹ್ಯಾವ್ ಕಲೆಕ್ಟೆಡ್ ಇನ್ ಸಾಲಿಡ್ ವೇಸ್ಟ್ ಫ್ರಮ್ ಎನಿ ಒನ್ ಪಾಯಿಂಟ್ ಆರ್ ಎನಿ ಒನ್ ಸೋರ್ಸ್ ಅಂಡ್ ಯು ಹ್ಯಾವ್ ಕನ್ವರ್ಟ್, ಅದನ್ನ ತಗೊಂಡು ಹೋಗ್ಬಿಟ್ಟು ನೀವು ಏನೋ ಒಂದು ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ. ಸೊ ನೀವೇನ್ ಮಾಡ್ತೀರಾ, ಅಲ್ಲಿಂದ ಕಲೆಕ್ಟ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಸ್ಟೇಷನ್ಗೆ ನೀವು ಅದನ್ನ ಒಯ್ದ್ಬಿಟ್ಟು ಡಂಪ್ ಮಾಡ್ತೀರಾ. ವಾಟ್ ಯು ಮೀನ್ ಬೈ ಟ್ರಾನ್ಸ್ಫರ್ ಸ್ಟೇಷನ್? ಸೊ ಇವಾಗ ಡಂಪಿಂಗ್ ಸ್ಟೇಷನ್ ತುಂಬಾ ದೂರ ಇದ್ರೆ ಸೊ ಒಂದು ಮಿನಿ ಡಂಪ್ ಸ್ಟೇಷನ್ ತರ ಮಾಡ್ಕೋತಾರೆ ನಿಯರ್ ಬೈ ಆರ್ ಔಟ್ ಸೈಡ್ ಆಫ್ ದ ಸಿಟಿ,
ರೈಟ್. ಸ್ವಲ್ಪ ನಿಯರ್ ಬೈ ಸಿಟಿಗೆ ಇರುತ್ತೆ, ಆ ಸಿಟಿ ಮಧ್ಯನೇ ಒಂದು ಮಾಡ್ತಾರೆ, ಅದನ್ನ ಟ್ರಾನ್ಸ್ಫರ್ ಸ್ಟೇಷನ್ ಅಂತಾರೆ, ರೈಟ್. ಸೊ ಇದು ಯಾವ ತರ ಡಿಪೆಂಡ್ಸ್, ಯಾವ್ದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಫರ್ ಸ್ಟೇಷನ್. ಸೊ ಸಾಲಿಡ್ ವೇಸ್ಟ್ ಜನರೇಷನ್ ಯಾವ ತರ ಆಗ್ತಾ ಇದೆ, ಸೊ ವಾಟ್ ಇಸ್ ದ ಜನರೇಷನ್ ಆಫ್ ದ ಸಾಲಿಡ್ ವೇಸ್ಟ್, ಅದ್ರ ಮೇಲೆ ಟ್ರಾನ್ಸ್ಫರ್ ಸ್ಟೇಷನ್ ಪಾಯಿಂಟ್ಸ್ ಮತ್ತೆ ಡಿಸ್ಟೆನ್ಸ್ ಮೇಲೆ ಟ್ರಾನ್ಸ್ಫರ್ ಸ್ಟೇಷನ್ ಸೈಜ್ ಡಿಸೈಡ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಏನ್ ಮಾಡಿದ್ವಿ, collect of the solid waste and we have transferred to the transfer station, and ಆ ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾರೆ, ಸೆಗ್ರಿಗೇಷನ್ ಮಾಡ್ತಾರೆ, ಅಂದ್ರೆ ಎಲ್ಲ ಮಟೀರಿಯಲ್ ನ ಡಿವೈಡ್ ಮಾಡ್ತಾರೆ. ಸೊ ಅದನ್ನ ಮಾಡೋಕ್ಕಿಂತ ಮುಂಚೆ ಇವು ಎರಡು ಪ್ರಾಪರ್ಟೀಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ರೈಟ್. ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಒಂದು ಕೆಮಿಕಲ್ ಪ್ರಾಪರ್ಟೀಸ್ ನ ಈ ತರ ಮೇಜರ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ನಾವು ಈಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ನ ಓದೋಣ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಅಲ್ಲಿ ಏನೇನ್ ಬರುತ್ತೆ, ಫಸ್ಟ್ ಪಾಯಿಂಟ್ ಅಂದ್ರೆ ಇದರಲ್ಲಿ 4 ಸ್ಟೆಪ್ ಇದೆ ಅಂತ ತಿಳ್ಕೊಳ್ಳೋಣ. ಏನಿದೆ, ಫಸ್ಟ್ ಏನ್ ಮಾಡಬೇಕು ನೀವು ಫಿಸಿಕಲಿ, ಈಗ ಇದೊಂದು ಮಟೀರಿಯಲ್ ಇದೆ, ರೈಟ್. ಸೊ ಇಲ್ಲಿ ಸಾಲಿಡ್ ವೇಸ್ಟ್ ಇದೆ, ಇದು ನೀವು ಏನ್ ಮಾಡ್ತಾ ಇದ್ದೀರಾ, ಇಲ್ಲೊಂದು ಮನೆ ಇದೆ, ಓಕೆ. ಸೊ ದೇರ್ ಇಸ್ ಅ ಹೋಮ್ ಅಂಡ್ ಯು ಆರ್ ಟೇಕಿಂಗ್ ದಿಸ್ ವೇಸ್ಟ್ ಫ್ರಮ್ ದಿಸ್ ಹೋಮ್ ಅಂಡ್ ಹಿಯರ್ ಇಸ್ ಅ ಟ್ರಾನ್ಸ್ಫರ್ ಸ್ಟೇಷನ್. ಸೊ ಇಲ್ಲಿ ತಂದ್ಬಿಟ್ಟು ನೀವು ಡಂಪ್ ಮಾಡ್ತೀರಿ. ಇವಾಗ ಡಂಪ್ ಮಾಡಿದ್ಮೇಲೆ ಏನ್ ಮಾಡಬೇಕು ಅಂತ ನೋಡೋಣ. ಇವಾಗ ಫಿಸಿಕಲ್ ಅಲ್ಲಿ ಐಡೆಂಟಿಫಿಕೇಶನ್ ಆಫ್ ಇಂಡಿವಿಜುವಲ್ ಕಾಂಪೊನೆಂಟ್ ದಟ್ ಮೇಕ್ ಅಪ್ MSW. MS ಅಂದ್ರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಗೊತ್ತಾಯ್ತಾ, ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಐಡೆಂಟಿಫೈ ಅಂತಂದ್ರೆ ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸ್ಟ್ ಇರುತ್ತೆ. ಒಂದು ಪೇಪರ್ ಇರುತ್ತೆ, ಕಾರ್ಡ್ಬೋರ್ಡ್ ಇರುತ್ತೆ, ಫುಡ್ ವೇಸ್ಟ್ ಇರುತ್ತೆ, ಆಮೇಲೆ ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ ಇರುತ್ತೆ, ಆಯ್ತಾ, ಎಲೆಕ್ಟ್ರಾನಿಕ್ಸ್ ವೇಸ್ಟ್ ಇರುತ್ತೆ, ಆಯ್ತಾ, ಹಜಾರ್ಡಸ್ ವೇಸ್ಟ್ ಇರುತ್ತೆ. ಸೊ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸ್ಟ್ ಇರುತ್ತೆ. ಸೊ ನೀವು ಐಡೆಂಟಿಫೈ ಮಾಡಬೇಕು ಇಂಡಿವಿಜುವಲ್ದು ಪರ್ಸೆಂಟೇಜ್ ಆಫ್ ವೇಟೇಜ್ ಏನಾಗುತ್ತೆ, ಗೊತ್ತಾಯ್ತಾ. ಇದನ್ನ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್. ಅಂದ್ರೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಏನಿದೆ, ಏನು ಜಾಸ್ತಿ ಮಟೀರಿಯಲ್ ಇದೆ, ಪ್ಲಾಸ್ಟಿಕ್ ಇದೆಯಾ, ಪೇಪರ್ ಇದೆಯಾ, ಮಣ್ಣಿದೆಯಾ, ಕಸ ಇದೆಯಾ, ಏನೇನಿದೆ, ಸೊ ಅದು ಐಡೆಂಟಿಫೈ ಮಾಡಬೇಕು. ಆಫ್ಟರ್ ಐಡೆಂಟಿಫೈಯಿಂಗ್ ದಿಸ್ ಒನ್, ಅನಲೈಸ್ ದ ಪಾರ್ಟಿಕಲ್ ಸೈಜ್. ಈಗ ಗೊತ್ತಾಯ್ತು ಇದರಲ್ಲಿ ಪೇಪರ್ ಇದೆ, ಆ ಪೇಪರ್ ಸೈಜ್ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ಪೇಪರ್ ಸೈಜ್ ಏನಿದೆ ನಾವು ಅದನ್ನ ನೋಡ್ಬೇಕಾಗುತ್ತೆ. ಸೊ ಅದು ಅನಾಲಿಸಿಸ್ ಆಫ್ ದಿ ಪಾರ್ಟಿಕಲ್ ಸೈಜ್. ಥರ್ಡ್ ಒನ್ ಬಂದ್ಬಿಟ್ಟು ಮಾಯಿಶ್ಚರ್ ಕಂಟೆಂಟ್ ಆಫ್ ಸಾಲಿಡ್ ವೇಸ್ಟ್, ಗೊತ್ತಾಯ್ತಾ. ಈಗ ಪೇಪರ್ ಇದೆ ಅಂತ ಗೊತ್ತಾಯ್ತು, ನೆಕ್ಸ್ಟ್ ಏನ್ ಮಾಡಿದೀವಿ, ಅದರ ಸೈಜ್ ಎಷ್ಟಿದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದೆಯಾ ಇಲ್ವಾ ಚೆಕ್ ಮಾಡಬೇಕು, ಇದ್ರೆ ಎಷ್ಟಿರಬೇಕು ಅದೆಲ್ಲ ಚೆಕ್ ಮಾಡಬೇಕು, ಗೊತ್ತಾಯ್ತಾ. ಅದು ಬಂದ್ಬಿಟ್ಟು ಥರ್ಡ್ ಪಾಯಿಂಟ್, ಮಾಯಿಶ್ಚರ್ ಕಂಟೆಂಟ್ ಆಫ್ ದಿ ಸಾಲಿಡ್ ವೇಸ್ಟ್. ನೆಕ್ಸ್ಟ್ ಮಾಯಿಶ್ಚರ್ ಕಂಟೆಂಟ್ ಗೊತ್ತಾದ್ಮೇಲೆ ಡೆನ್ಸಿಟಿ ಆಫ್ ಸಾಲಿಡ್ ವೇಸ್ಟ್ ನಮ್ಗೆ ಗೊತ್ತಾಗಬೇಕು ಇಂಡಿವಿಜುವಲ್. ಸೊ ಡೆನ್ಸಿಟಿಯಿಂದ ಏನ್ ಮಾಡ್ತೀವಿ ಏನಿಲ್ಲ ಅಂತ ಈಗ ನಿಮಗೆ ಈಗ ಮುಂದೆ ನಾವು ಹೇಳ್ಕೊಡ್ತೀನಿ, ಸರಿನಾ. ಈ 4 ಪಾಯಿಂಟ್ ಇನ್ ಡಿಟೇಲ್ ಅಲ್ಲಿ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಫಸ್ಟ್ ಪಾಯಿಂಟ್ ಏನಿದೆ, ಐಡೆಂಟಿಫಿಕೇಶನ್ ಆಫ್ ಇಂಡಿವಿಜುವಲ್ ಕಾಂಪೊನೆಂಟ್ ದಟ್ ಮೇಕ್ ಅಪ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂದ್ರೆ ಏನು. ಈಗ ನಿಮ್ಮ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಪರ್ಟಿಕ್ಯುಲರ್ ಕಾಂಪೊನೆಂಟ್ಗೆ ಪರ್ಸೆಂಟೇಜ್ ಆಫ್ ಮಾಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇವಾಗ ಗೊತ್ತಾಗುತ್ತೆ ನಿಮ್ಗೆ, ಫುಡ್ ವೇಸ್ಟ್ 14 ಅಂತ ಇದೆ. 14 ಏನಿದೆ ಅದು 14%. ಅಂದ್ರೆ ಫಾರ್ ಎಕ್ಸಾಂಪಲ್ 100 kg ಆಫ್ ಸ್ಯಾಂಪಲ್ ನೀವು ತಗೊಂಡಿದ್ರ, 100 kg ಅಂತ ತಿಳ್ಕೊಳ್ಳೋಣ, 100 kg ಇಟ್ಕೊಳ್ಳೋಣ, ರೈಟ್. ಆರ್ 1000 kg ಇಟ್ಕೊಳ್ಳಿ, 100 kg ಇಟ್ಕೊಳ್ಳಿ, 100 kg ಇಟ್ಕೊಳ್ಳೋಣ. ಸೊ 100 kg ಅಲ್ಲಿ ಎಷ್ಟು ಪರ್ಸೆಂಟ್ ಫುಡ್ ವೇಸ್ಟ್ ಇರ್ಬೋದು, 14% ಇರುತ್ತೆ ಅಂತ ನಾನು ಹೇಳ್ತಾ ಇರೋದು, ರೈಟ್. ಪೇಪರ್ ಎಷ್ಟಿರುತ್ತೆ ನೋಡಿ ಇಲ್ಲಿ 34%. ಯಾವತ್ತು ಪೇಪರೇ ಜಾಸ್ತಿ ಇರುತ್ತೆ. ಇಷ್ಟು ಸಿಂಪಲ್ ಕ್ವಶನ್ ನ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ತುಂಬಾ ಜನ ಈಸಿ ಇದೆ ಅಂತಾನೆ ಬಿಟ್ಬಿಡ್ತಾರೆ, ಆಮೇಲೆ ಅಲ್ಲಿ ಕೊಟ್ಟಾಗ ಕನ್ಫ್ಯೂಸ್ ಮಾಡ್ಕೋತಾರೆ, ಗೊತ್ತಾಯ್ತಾ. ಸೊ ಪೇಪರ್ ಎಷ್ಟಿರುತ್ತೆ 34% ಇರುತ್ತೆ. ಕಾರ್ಡ್ಬೋರ್ಡ್ ಪರ್ಸೆಂಟೇಜ್ ಏನಿದೆ 7% ಇರುತ್ತೆ. ಪ್ಲಾಸ್ಟಿಕ್ ಎಷ್ಟು ಪರ್ಸೆಂಟ್ ಇರುತ್ತೆ 5%. ಟೆಕ್ಸ್ಟೈಲ್ಸ್ ಎಷ್ಟಿದೆ 2%. ರಬ್ಬರ್ 5%, ಲೆದರ್ 5%. ಇದು ಏನಿದೆ ಸರ್ ಇವೆಲ್ಲ ಪರ್ಸೆಂಟೇಜ್ ಅಂದ್ರೆ ಪರ್ಸೆಂಟೇಜ್ ಆಫ್ ಮಾಸ್. ಈ 100 kg ಆಫ್ ಸ್ಯಾಂಪಲ್ ಆರ್ ನೀವು ವೇಸ್ಟ್ ನ ನೀವು ಏನಂತಂದ್ರೆ ಕಲೆಕ್ಟ್ ಮಾಡಿದಾಗ ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಇರುತ್ತೆ. ಫುಡ್ ವೇಸ್ಟ್ ಇನ್ಕ್ಲೂಡ್ ಇರುತ್ತೆ, ಪೇಪರ್ ಇನ್ಕ್ಲೂಡ್ ಇರುತ್ತೆ, ಕಾರ್ಡ್ಬೋರ್ಡ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಟೆಕ್ಸ್ಟೈಲ್ ಇರುತ್ತೆ, ರಬ್ಬರ್ ಇರುತ್ತೆ, ಲೆದರ್ ಇರುತ್ತೆ, ಇನ್ನು ಬೇರೆ ಇರುತ್ತೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಗಾರ್ಡನ್ ಟ್ರಿಮ್ಮಿಂಗ್ ಇರುತ್ತೆ. ಯಾಕೆಂದ್ರೆ ಒಂದು ಮನೆಯಿಂದ ನೀವು ಕಲೆಕ್ಟ್ ಮಾಡಬೇಕು, ಒಂದು ಸೋರ್ಸಸ್ ಇಂದ ಕಲೆಕ್ಟ್ ಮಾಡ್ಬೇಕಂದ್ರೆ ಆ ಸೋರ್ಸು ಎಲ್ಲಿಂದ ಇದೆ, ರೆಸಿಡೆನ್ಷಿಯಲ್ ಇದ್ರೆ ಯಾವ ತರ ವೇಸ್ಟ್ ಬರುತ್ತೆ, ಕಮರ್ಷಿಯಲ್ ಇದ್ರೆ ಯಾವ ತರ ವೇಸ್ಟ್ ಬರುತ್ತೆ, ಅದು ನಿಮಗೆ ನಾಲೆಜ್ ಇರಬೇಕು, ಗೊತ್ತಾಗ್ತಿದೆಯಲ್ಲ. ಸೊ ಅದು ಗೊತ್ತಾದ್ರೆ ನೀವು ಏನಂತಂದ್ರೆ
ಐಡೆಂಟಿಫೈ ಮಾಡೋಕೆ ಈಸಿ ಆಗುತ್ತೆ. ಈಗ ಗಾರ್ಡನ್ ಟ್ರಿಮ್ಮಿಂಗ್ 2% ಇರುತ್ತೆ. ಗಾರ್ಡನ್ ಟ್ರಿಮ್ಮಿಂಗ್ ಅಂದ್ರೆ ಏನು? ಗಾರ್ಡನ್ ಅಲ್ಲಿ ಏನು ಕಟ್ಟಿಂಗ್ ಮಾಡಿಸ್ತೀರಾ, ಏನು ವೇಸ್ಟ್ ಇರುತ್ತೆ ಆಯ್ತಾ, ಅದೇನು ಕ್ಲೀನಿಂಗ್ ಮಾಡ್ತೀರಾ, ಅದ್ರದ್ದು 2% ಅಂತ ಇಟ್ಕೋತಾರೆ. ವುಡ್ 8% ಅಂತ ಇಟ್ಕೋತಾ ಇದ್ದಾರೆ. ಮಿಸಲೇನಿಯಸ್ 6%, ಮಿಸಲೇನಿಯಸ್ ಆರ್ಗಾನಿಕ್. ಸೊ ಮಿಸಲೇನಿಯಸ್ ಅಲ್ಲಿ ಏನು ಇಲ್ಲಿ ಯಾವ್ದು ಲಿಸ್ಟ್ ಔಟ್ ಮಾಡಿಲ್ಲ ಅದು ಅದ್ರೊಳಗಡೆ ಬರುತ್ತೆ, ಗೊತ್ತಾಯ್ತಾ. ಗ್ಲಾಸ್ 1% ಇರುತ್ತೆ. ಟಿನ್ ಕ್ಯಾನ್ಸ್ ಗೊತ್ತಾಯ್ತಾ, ಟಿನ್ ಕ್ಯಾನ್ಸ್ ನಿಮ್ಗೆ ಗೊತ್ತಿದೆ ಟಿನ್ ಕ್ಯಾನ್ಸ್ ಅಂದ್ರೆ ಏನು, ಅದು 6% ಇರುತ್ತೆ. ನಾನ್ ಫೆರಸ್ ಮೆಟಲ್ ಅದು 1%. ಆಶ್ ಮತ್ತೆ ಬ್ರಿಕ್ಸ್, ಸೊ ಇದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಅಲ್ಲಿ ಬರುತ್ತೆ ನೋಡಿ. ಸೊ ಇದನ್ನು ಇರುತ್ತೆ, ಬ್ರಿಕ್ಸ್ ಇರುತ್ತೆ, ಎಲ್ಲ ವೇಸ್ಟ್ ಒಂದ್ಗಡೆನೆ ಹಾಕ್ಬಿಡ್ತಾರೆ. ಅದೇನ್ ನಮ್ಮಲ್ಲಿ ಡಿವೈಡ್ ಮಾಡಿ ಮೊದಲೇನ್ ಮಾಡ್ತಾ ಇರ್ಲಿಲ್ಲ. ಇವಾಗ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡೋದನ್ನ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ. ಸಪರೇಟ್ ಆಗಿ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ ತಗೊಂಡು ಹೋದಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನೋಡಿ, ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ ಎಲ್ಲಾ ಒಂದ್ರೊಳಗಡೆನೆ ಡಂಪ್ ಮಾಡಿದ್ರೆ ಅಲ್ಲಿ ಸಪರೇಷನ್ ಆಫ್ ದ ಸಾಲಿಡ್ ವೇಸ್ಟ್ ತುಂಬಾ ಕಷ್ಟ ಆಗುತ್ತೆ, ಗೊತ್ತಾಯ್ತಾ. ಆ ಒಂದು ವಿಚಾರನ ಇದು ಮಾಡಿಬಿಟ್ಟು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೀವು ಸೋರ್ಸ್ ಅಲ್ಲೇ ಅಂದ್ರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ನೀವು ಕಲೆಕ್ಟ್ ಮಾಡ್ತಾ ಇದ್ರೆ ಅವರೇ ಸಪರೇಟ್ ಆಗಿ ಕೊಡಬೇಕು. ಈ ಆಲ್ರೆಡಿ ರೂಲ್ಸ್ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಮೆಟ್ರೋ ಸಿಟೀಸ್ ಅಲ್ಲಿ ಆಲ್ರೆಡಿ ಏನಂತಂದ್ರೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಟ್ಸ್ ಅ ಗುಡ್ ಸ್ಟೆಪ್. ಓಕೆ, ಅರ್ಥ ಆಯ್ತಾ ಐಡೆಂಟಿಫಿಕೇಶನ್. ಇದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಅನಾಲಿಸಿಸ್ ಆಫ್ ದಿ ಪಾರ್ಟಿಕಲ್ ಸೈಜ್. ಈಗ ನನಗೆ ಗೊತ್ತಾಯ್ತು ದಿಸ್ ಇಸ್ ಅನ್ ಸಾಲಿಡ್ ವೇಸ್ಟ್, ರೈಟ್, ಅಂಡ್ ಇಟ್ ಹ್ಯಾವಿಂಗ್ all these materials. Okay, done. After this, now what I have to do, you have to identify what is the particle size of the each waste inside this, that this is a solid waste. So ಇದರಲ್ಲಿ ಪಾರ್ಟಿಕಲ್ ಸೈಜ್ ಏನಿದೆ, ಈ ಇದ್ರದ್ದು ಪಾರ್ಟಿಕಲ್ ಸೈಜ್ ಏನ್ ಬರುತ್ತೆ, ಈಗ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಇದ್ರದ್ದು ಪಾರ್ಟಿಕಲ್ ಸೈಜ್ ಏನಿದೆ, ಸೊ ವಾಟ್ ಇಸ್ ದ ಪಾರ್ಟಿಕಲ್ ಸೈಜ್ ಆಫ್ ದಿಸ್ ಸಾಲಿಡ್ ವೇಸ್ಟ್, ಅದನ್ನ ನೀವು ಏನಂತಂದ್ರೆ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡೋದು ಅಂತಂದ್ರೆ ಏನು, ಲೇಬರ್ ಹಚ್ಬಿಟ್ಟು ಮಾಡ್ತೀರಾ. ಇಷ್ಟೊಂದು ದೊಡ್ಡ ವಾಲ್ಯೂಮ್ ಜಾಸ್ತಿ ಇರುತ್ತೆ, ವಾಲ್ಯೂಮ್ ಜಾಸ್ತಿ ಇದ್ದಾಗ ನೀವು ಮಾಡೋಕ್ಕಾಗಲ್ಲ, ಸ್ವಲ್ಪ ಇದ್ದಾಗ ನೀವು ಲೇಬರ್ಸ್ ಹಚ್ಬಿಟ್ಟು ಮಾಡ್ಬೋದು. ಸೊ ಇನ್ನೇನ್ ಮಾಡ್ತಾರೆ ಅಂತಂದ್ರೆ ಸೈಜ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಕಾಂಪೊನೆಂಟ್ ಮೆಟೀರಿಯಲ್ ಈಸ್ ಸಾಲಿಡ್ ವೇಸ್ಟ್ ಆರ್ ಅಂಡ್ ಕನ್ಸಿಡರ್ಡ್ ಇನ್ ದ ರಿಕವರಿ ಆಫ್ ಮಟೀರಿಯಲ್ ಸ್ಪೆಸಿಫಿಕಲಿ ವಿತ್ ದ ಮೆಕ್ಯಾನಿಕಲ್ ಮೀನ್ಸ್ ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ತಾರೆ, ಸಚ್ ಆಸ್ ಮ್ಯಾಗ್ನೆಟಿಕ್ ಸಪರೇಟರ್. ಈ ಮ್ಯಾಗ್ನೆಟಿಕ್ ಸಪರೇಟರ್ ಅಂದ್ರೇನು, ನೇಮ್ ಗೊತ್ತಾಗುತ್ತೆ. ಇಲ್ಲಿ ಮ್ಯಾಗ್ನೆಟಿಕ್ ಅಂತಿದೆ ಅಂದ್ರೆ ಮೆಟಲ್ಸ್ ಯಾವ್ಯಾವ್ದು ಇರುತ್ತೆ ಅದನ್ನ ಫಸ್ಟ್ ಅವರು ಏನಂತಂದ್ರೆ ಡಿವೈಡ್ ಮಾಡ್ತಾರೆ. ಏನ್ ಮಾಡ್ತಾರೆ ಮ್ಯಾಗ್ನೆಟಿಕ್ ಮೀಟರ್ಸ್ ಅಂತಂದ್ರೆ ಅಲ್ಲಿ ಸೈಜ್ ಪ್ರಕಾರ ಡಿವೈಡ್ ಆಗುತ್ತೆ. ಏನು ಸಾಲಿಡ್ ವೇಸ್ಟ್ ಸೈಜ್ ಪ್ರಕಾರ ಡಿವೈಡ್ ಆಗಿ ಈ ತರ ಚಾನಲೈಸ್ ಆಗುತ್ತೆ. ಇದು ಈ ತರ ಒಂದಿರುತ್ತೆ, ಈ ತರ ಒಂದಿರುತ್ತೆ, ಈ ತರ ಒಂದಿರುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಮಟೀರಿಯಲ್ ಇಲ್ಲಿ ಹಾಕ್ಬಿಟ್ರೆ ಆಟೋಮೆಟಿಕಲಿ ಡಿವೈಡ್ ಆಗ್ಬಿಟ್ಟು ಈ ತರ ಸಪರೇಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಸಾಲಿಡ್ ವೇಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈ ಮಷೀನ್ ನ ಇನ್ಸರ್ಟ್ ಮಾಡ್ತಾರೆ. ಒಳಗಡೆ ಇನ್ಸರ್ಟ್ ಮಾಡಿದ್ರೆ ಯಾವ್ದಾದ್ರು ಏನಾದ್ರೂ ಮೆಟಲ್ಸ್ ಇದಿದ್ರೆ ಇದಕ್ಕೆ ಏನಂತಂದ್ರೆ ಅಟ್ಯಾಚ್ ಆಗುತ್ತೆ ಅಲ್ಲ, ಅಥವಾ ಅದಕ್ಕೆ ಮ್ಯಾಗ್ನೆಟ್ ತರ ಇಟ್ಕೊಂಡ್ಬಿಟ್ಟು ಹೊರಗಡೆ ಬರುತ್ತೆ. ಸೊ ಇದನ್ನ ಯೂಸ್ ಮಾಡ್ತಾರೆ ಫಾರ್ ಅನಾಲಿಸಿಸ್ ಆಫ್ ದಿ ಪಾರ್ಟಿಕಲ್ ಸೈಜ್. ಗೊತ್ತಾಯ್ತಾ? ಐ ಹೋಪ್ ಯು ಗಾಟ್ ದ 2 ಡಿಫರೆಂಟ್ ಪಾಯಿಂಟ್ಸ್ ಏನಿದೆ ಅಂತ. ಸೊ ಅದಾದ್ಮೇಲೆ ಏನಿದೆ ನೆಕ್ಸ್ಟ್ ಅಂತಂದ್ರೆ ಮಾಯಿಶ್ಚರ್ ಕಂಟೆಂಟ್ ಆಫ್ ದಿ ಸಾಲಿಡ್ ವೇಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಫಾರ್ಮುಲಾನು ಇಂಪಾರ್ಟೆಂಟ್ ಇದೆ, ಇದರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ, ನೋಡ್ತಾ ಇರಿ ಅಷ್ಟೇ. ನೋಡಿ, ದ ಮಾಯಿಶ್ಚರ್ ಕಂಟೆಂಟ್ ಆಫ್ ಸಾಲಿಡ್ ವೇಸ್ಟ್ ಯೂಶುವಲಿ ಎಕ್ಸ್ಪ್ರೆಸ್ ಆಸ್ ದ ಮಾಸ್ ಆಫ್ ಮಾಯಿಶ್ಚರ್ ಪರ್ ಯೂನಿಟ್ ಮಾಸ್ ಆಫ್ ದ ವೇಟ್ ಆಫ್ ವೆಟ್ ಆರ್ ಡ್ರೈ ಸಾಯಿಲ್. ಏನು ಇದ್ರದ್ದು ಫಾರ್ಮುಲಾ ಅಂತಂದ್ರೆ ಮಾಸ್ ಆಫ್ ಏನಿದೆ ಹೇಳಿ, ಮಾಸ್ ಆಫ್ ಮಾಯಿಶ್ಚರ್, ಮಾಸ್ ಆಫ್ ಮಾಯಿಶ್ಚರ್, mass of moisture, right, to the mass of weight of wet or dry, mass of weight of wet or dry weight, sorry dry material. ಗೊತ್ತಾಯ್ತಾ? ಸೊ ಇದು ಇದ್ರದ್ದು ಫಾರ್ಮುಲಾ ಇದೆ. ಮಾಸ್ ಆಫ್ ಮಾಯಿಶ್ಚರ್ ಡಿವೈಡೆಡ್ ಬೈ ಮಾಸ್ ಆಫ್ ವೇಟ್ ಆಫ್ ವೆಟ್ ಆರ್ ಡ್ರೈ ಸ್ಯಾಂಪಲ್. ಈಗ ವೆಟ್ ಮತ್ತೆ ಡ್ರೈ ಅಂದ್ರೆ ಏನು, ವೆಟ್ ಸ್ಯಾಂಪಲ್ ಅಂದ್ರೆ ಏನು, ಡ್ರೈ ಸ್ಯಾಂಪಲ್ ಅಂದ್ರೆ ಏನು, ಇಲ್ಲಿ ನೋಡಿ. ಸೊ ಇನ್ ದ ವೆಟ್ ಸ್ಯಾಂಪಲ್ ಏನಾಗುತ್ತೆ ಅಂದ್ರೆ ಮೆಥಡ್ ಆಫ್ ಮೆಜರ್ಮೆಂಟ್, ಮಾಯಿಶ್ಚರ್ ಇನ್ ಎ ಸ್ಯಾಂಪಲ್ ಈಸ್ ಎಕ್ಸ್ಪ್ರೆಸ್ ಆಸ್ ಪರ್ಸೆಂಟೇಜ್ ಆಫ್ ವೆಟ್ ಮಾಸ್ ಆಫ್ ದಿ ಮಟೀರಿಯಲ್. ಅಂದ್ರೆ ಎಷ್ಟರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದೆ, ಗೊತ್ತಾಯ್ತಾ, ಅದರಲ್ಲಿ ಎಷ್ಟು ಮಾಯಿಶ್ಚರ್ ಕಂಟೆಂಟ್ ಇದೆ ಅದನ್ನ ನೋಡ್ಬೇಕಾಗುತ್ತೆ. ಡ್ರೈ ಮಾಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದೇ ಮಾಯಿಶ್ಚರ್ ಕಂಟೆಂಟ್ ನ ತಗೊಂಡ್ಬಿಟ್ಟು ಓವನ್ ಅಲ್ಲಿ ಇಟ್ಬಿಟ್ಟು ನೋಡ್ತಾರೆ ಎಷ್ಟು ಇದಾಗುತ್ತೆ ಅಂತ. ಡ್ರೈ ಮಾಸ್ ಮೆಥಡ್, ಇಟ್ ಈಸ್ ಎಕ್ಸ್ಪ್ರೆಸ್ ಆಸ್ ದ ಪರ್ಸೆಂಟೇಜ್ ಆಫ್ ಡ್ರೈ ಮಾಸ್ ಆಫ್ ದಿ ಮಟೀರಿಯಲ್. ಇದು ವೆಟ್ ಮಾಸ್. ಗೊತ್ತಾಗ್ತಿದೆಯಲ್ಲ? ಓಕೆ.
ಸೊ ಇಕ್ವೇಶನ್ ಫಾರ್ಮ್ ದ ವೆಟ್ನೆಸ್ ಮಾಯಿಶ್ಚರ್ ಕಂಟೆಂಟ್ ಇಸ್ ಎಕ್ಸ್ಪ್ರೆಸ್ ಆಸ್ ಫಾಲೋಸ್. ಇಕ್ವೇಶನ್ ಬರುತ್ತೆ ಒಂದು ಮಾಯಿಶ್ಚರ್ ಕಂಟೆಂಟ್. ಸೊ ಏನಿದೆ, ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಇಂಟು 100 ಅಂತ ಇದೆ. ಸೊ ಇಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು, ಎ ಅಂದ್ರೇನು ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ. ಸೊ ಎ ಅಂದ್ರೇನು, ಇನಿಷಿಯಲ್ ಮಾಸ್ ಆಫ್ ದಿ ಸ್ಯಾಂಪಲ್ ಡೆಲಿವರ್ಡ್, ಅಂದ್ರೆ ಸ್ಯಾಂಪಲ್ ನಿಮ್ಮ ಹತ್ರ ಏನ್ ಬಂದಿದೆ, ರೈಟ್. ಸೊ ವಾಟ್ ಆರ್ ದ ಸ್ಯಾಂಪಲ್ಸ್ ಯು ಹ್ಯಾವ್ ಕಲೆಕ್ಟೆಡ್ ಫ್ರಮ್ ಎನಿ ಸೋರ್ಸ್, ಅದು. ನೆಕ್ಸ್ಟ್ ಬಿ, ಮಾಸ್ ಆಫ್ ಸ್ಯಾಂಪಲ್ ಆಫ್ಟರ್ ಡ್ರೈಯಿಂಗ್, ಗೊತ್ತಾಯ್ತಾ. ಸೊ ಸ್ಯಾಂಪಲ್ ಡ್ರೈಯಿಂಗ್ ಮಾಡಿದ್ಮೇಲೆ ಏನ್ ವೇಟ್ ಇರುತ್ತೆ ಅದನ್ನ ನಾವು ಮಾಸ್ ಆಫ್ ಸ್ಯಾಂಪಲ್ ಆಫ್ಟರ್ ಡ್ರೈಯಿಂಗ್ ಅಂತ ತಗೋತೀವಿ, ಅದನ್ನ ಬಿ ಅಂತೀವಿ. ನಾವು ದ ವೆಟ್ ವೇಟ್ ಮೆಥಡ್ ಈಸ್ ಯೂಸ್ ಮೋಸ್ಟ್ ಕಾಮನ್ಲಿ ಇನ್ ದ ಫೀಲ್ಡ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ವೆಟ್ ಮೆಥಡ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು, ರೈಟ್. ಡ್ರೈ ಮೆಥಡ್ ಯೂಸ್ ಮಾಡೋದಿಲ್ಲ, ಗೊತ್ತಾಯ್ತಾ. ಸೊ ಯಾಕೆ ಈಗ ವೆಟ್ ಮೆಥಡ್ ಅಂದ್ರೆ ಏನು, ಈಗ ಡ್ರೈ ಮೆಥಡ್. ವೆಟ್ ಮೆಥಡ್ ಅಂದ್ರೆ ನಾರ್ಮಲ್ ಕಂಡೀಷನ್ಸ್ ಏನಿದೆ, ರೈಟ್, ಅದನ್ನೇ ನಾವು ವೆಟ್ ಮೆಥಡ್ ಅಂತ ಅನ್ಬೋದು, ಗೊತ್ತಾಯ್ತಾ. ನಾರ್ಮಲಿ ಏನು ನಾವು ರಿಸೀವ್ ಮಾಡ್ಕೋತೀವಿ ಅದು ವೆಟ್ ಕಂಡೀಷನ್. ಬಟ್ ಅದನ್ನ ನಾವು ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ. ಸೊ ಟು ಅಬ್ಟೈನ್ ದ ಡ್ರೈ ಮಾಸ್, ದ ಸಾಲಿಡ್ ವೇಸ್ಟ್ ಮೆಟೀರಿಯಲ್ ಇಸ್ ಡ್ರೈಡ್ ಅಪ್ ಟು ಎನ್ ಓವನ್ ಅಟ್ 77 ಡಿಗ್ರಿ ಸೆಲ್ಸಿಯಸ್ ಫಾರ್ 24 hours. ನೋಡಿ, ಸ್ವಲ್ಪನೂ ನೀವು ಸಾಲಿಡ್ ವೇಸ್ಟ್ ಕಲೆಕ್ಟ್ ಮಾಡಿದಿದ್ರೆ ಇದು ವೆಟ್ ಕಂಡೀಷನ್ಸ್ ಅಲ್ಲಿ ಇರುತ್ತೆ. ಯಾಕೆ ಮಾಯಿಶ್ಚರ್ ಇದ್ದೇ ಇರುತ್ತೆ, ಯಾವ ಒಂದ್ ಕಡೆಯಿಂದ ಒಂದು ನೀವು ಹಾಕ್ಲಿಲ್ಲ ಅಂದ್ರೆ ಬೆಟರ್ ಅಂತ ಹಾಕ್ತಾರೆ, ಕರೆಕ್ಟಾ. ಸೊ ವೆಟ್ ಮಾಯಿಶ್ಚರ್ ಅಂತೂ ಇದ್ದೇ ಇರುತ್ತೆ. ನೀವು ಡ್ರೈ ಅದನ್ನ ಬೇಕಾತಂದ್ರೆ ನೀವೇನ್ ಮಾಡಬೇಕಾಗುತ್ತೆ, 77 ಡಿಗ್ರಿ ಸೆಲ್ಸಿಯಸ್ಗೆ 24 hours ಅದನ್ನ ಡ್ರೈ ಅಂದ್ರೆ ಓವನ್ ಅಲ್ಲಿ ಇಡಬೇಕಾಗುತ್ತೆ. ಇದೆಲ್ಲ ಮಾಡಕ್ಕಾಗುತ್ತಾ ನಿಮಗೆ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ? ಇದನ್ನು ಪಾಸಿಬಲ್ ಇಲ್ಲ. ಟೆಸ್ಟಿಂಗ್ ಗೋಸ್ಕರ ಮಾಡ್ಬೋದು, ಬಟ್ ಓವರ್ ಆಲ್ ಎಲ್ಲ ಮಾಡಕ್ಕಾಗುತ್ತಾ? ಏನು ಒಂದು ದೊಡ್ಡದ ಓವನ್ ಇಟ್ಬಿಟ್ಟು ಅದರಲ್ಲೆಲ್ಲ ನೀವು ಸಾಲಿಡ್ ವೇಸ್ಟ್ ಹಾಕಿ ಅದೆಲ್ಲ ಮಾಡಕ್ಕಾಗುತ್ತಾ? ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್. ಸೊ ದಟ್ಸ್ ವೈ ದೇ ಆರ್ ಡೈರೆಕ್ಟ್ಲಿ ಸೇಯಿಂಗ್ ದಟ್ ಇನ್ ಮೋಸ್ಟ್ ಕಾಮನ್ಲಿ ವಿ ವಿಲ್ ಯೂಸ್ ವೆಟ್ ವೇಟ್ ಮೆಥಡ್, ಗೊತ್ತಾಯ್ತಾ. ಯಾಕೆ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ಪ್ರಾಕ್ಟಿಕಲಿ ಇಂಪಾಸಿಬಲ್ ಇದೆ ಅದು ಮಾಡೋಕೆ, ರೈಟ್. ಕಾಸ್ಟ್ ಜಾಸ್ತಿ ಆಗುತ್ತೆ, ಲೇಬರ್ ಜಾಸ್ತಿ ಆಗುತ್ತೆ, ಅದನ್ನ ಮಾಡಿದ್ಮೇಲೆ ಎನರ್ಜಿ ಜಾಸ್ತಿ ಬರ್ನ್ ಆಗುತ್ತೆ. ಕಾಸ್ಟೇ ಮೇನ್ ಪ್ರಾಬ್ಲಮ್. ಓಕೆ, ಅರ್ಥ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್, ದಿಸ್ ಟೆಂಪರೇಚರ್ ಅಂಡ್ ಟೈಮ್ ಇಸ್ ಯೂಸ್ ಟು ಡಿಹೈಡ್ರೇಟ್ ದ ಮಟೀರಿಯಲ್ ಕಂಪ್ಲೀಟ್ಲಿ ಅಂಡ್ ಟು ಲಿಮಿಟ್ ದ ವ್ಯಾಪರೈಸೇಷನ್ ಆಫ್ ದಿ ವಾಲಟೈಲ್ ಮಟೀರಿಯಲ್, ಗೊತ್ತಾಯ್ತಾ. ಸೊ ಟೆಂಪರೇಚರ್ ಏನಾಗುತ್ತೆ, ಡಿಹೈಡ್ರೇಟ್ ಮಾಡೋಕೆ ಯೂಸ್ ಮಾಡ್ತಾರೆ, ರೈಟ್. ಅದನ್ನ ಡಿಹೈಡ್ರೇಟ್ ಮಾಡೋಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಿದೆ ಈಗ ನೋಡಿ, ಇಲ್ಲೇನಿತ್ತು ಫೋರ್ತ್ ಪಾಯಿಂಟ್. ಟೋಟಲ್ 4 ಪಾಯಿಂಟ್ಸ್ ಅಲ್ಲಿ ಐಡೆಂಟಿಫಿಕೇಶನ್ ಆಯ್ತು, ಅನಾಲಿಸಿಸ್ ಆಯ್ತು, ಮಾಯಿಶ್ಚರ್ ಕಂಟೆಂಟ್ ಆಯ್ತು, ಈಗ ಡೆನ್ಸಿಟಿ ಆಫ್ ಸಾಲಿಡ್ ವೇಸ್ಟ್ ಇದೆ. ಓಕೆ, ಈಗ ನೋಡೋಣ. ಸೊ ಡೆನ್ಸಿಟಿ ಆಫ್ ದಿ ಸಾಲಿಡ್ ವೇಸ್ಟ್, ಡೆನ್ಸಿಟಿ ಆಫ್ ಸಾಲಿಡ್ ವೇಸ್ಟ್ ವೇರಿ ವಿತ್ ದ ಜಿಯೋಗ್ರಫಿಕಲ್ ಲೊಕೇಶನ್, ಗೊತ್ತಾಯ್ತಾ. ಈ ಪಾಯಿಂಟ್ ನ ನೆನಪಿಟ್ಕೊಳ್ಳಿ ಎಲ್ಲರೂ. ಜಿಯೋಗ್ರಫಿಕಲ್ ಲೊಕೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ, ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ, ರೈಟ್. ಯು ಆರ್ ಜಸ್ಟ್ ರೆಸಿಡಿಂಗ್ ಇನ್ ದ ಬೆಂಗಳೂರು. ಓಕೆ, ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೀರಾ. ಬ್ಯಾಂಗ್ಳೂರಲ್ಲಿ ಎಷ್ಟು ಸಾಲಿಡ್ ವೇಸ್ಟ್ ಜನರೇಷನ್ ಈಚ್ ಡೇ ಆಗುತ್ತೆ ನೀವು ನೋಡಿ, ರೈಟ್. ಸೊ ಬಹಳ ಆಗುತ್ತೆ ಕಂಪೇರ್ ಟು, ಈಗ ನಾನು ಏನ್ ಮಾಡ್ತೀನಿ, ತುಮಕೂರು ಹೋಗ್ತೀನಿ, ರೈಟ್. ಐ ವಿಲ್ ಗೋ ಟು ತುಮಕೂರು. ಸೊ ನಾನು ತುಮಕೂರು ಹೋಗ್ತೀನಿ. ತುಮಕೂರು ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ. ಸೊ ನಾನು ಅದೇನ್ ಮಾಡ್ತೀನಿ, ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಹುಬ್ಳಿಗೆ ಹೋಗ್ತೀನಿ. ಸೊ ಹುಬ್ಳಿಯಲ್ಲಿ ಏನಿರುತ್ತೆ, ಸಾಲಿಡ್ ವೇಸ್ಟ್ ಜನರೇಷನ್ ಡಿಫ್ರೆಂಟ್ ಇರುತ್ತೆ, ಬ್ಯಾಂಗ್ಳೂರಲ್ಲಿ ಡಿಫ್ರೆಂಟ್ ಇರುತ್ತೆ, ತುಮಕೂರಲ್ಲಿ ಡಿಫ್ರೆಂಟ್ ಇರುತ್ತೆ. ಯಾಕೆಂದ್ರೆ ಇಟ್ಸ್ ಟೋಟಲಿ ಡಿಪೆಂಡ್ ಅಪಾನ್ ದೇರ್ ಜಿಯೋಗ್ರಫಿಕಲ್ ಲೊಕೇಶನ್. ಈಗ ಬ್ಯಾಂಗ್ಳೂರು ಮೆಟ್ರೋ ಸಿಟಿ ಇದೆ, ರೈಟ್. ಸೊ ಮೆಟ್ರೋ ಸಿಟಿ ಇದೆ, ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಸಾಲಿಡ್ ವೇಸ್ಟ್ ಜನರೇಷನ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ತುಮಕೂರು ಅಂಡ್ ಹುಬ್ಳಿ, ಗೊತ್ತಾಗ್ತಿದೆಯಲ್ಲ. ಸೊ ಈ ತರ ನೀವು ಅರ್ಥ ಮಾಡ್ಕೋಬೇಕು. ಡೆನ್ಸಿಟಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂಡ್ ಲೊಕೇಶನ್, ಜೋಗ್ರಫಿಕಲ್ ಲೊಕೇಶನ್, ಸೀಸನ್ ಆಫ್ ದ ಇಯರ್. ಮತ್ತೆ ಜೋಗ್ರಫಿಕಲ್ ಲೊಕೇಶನ್ ಆದ್ಮೇಲೆ ಸೀಸನ್ ಏನಿದೆ, ಯಾವ ಸೀಸನ್ ಇದೆ. ಫಾರ್ ಎಕ್ಸಾಂಪಲ್, ಮಳೆಗಾಲ ಇದೆಯಾ, ಬೇಸಿಗೆಗಾಲ ಇದೆಯಾ, ಚಳಿಗಾಲ ಇದೆಯಾ, ಆಯ್ತಾ. ಸೊ ಮಾನ್ಸೂನ್ ಅಲ್ಲಿ ಏನು ಮಳೆ ಇದ್ದಾಗ ಏನ್ ಪ್ರಾಬ್ಲಮ್ ಆಗುತ್ತೆ, ಯಾವಾಗ ಜನರೇಷನ್ ಜಾಸ್ತಿ ಆಗುತ್ತೆ, ರೈಟ್. ಸೊ ನಿಮ್ಗೆ ಗೊತ್ತೇ ಇದೆ. ಸೊ ಅದನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಡೆನ್ಸಿಟಿಗೆ. ಲೆಂತ್ ಆಫ್ ಟೈಮ್ ಇನ್ ಸ್ಟೋರೇಜ್. ಸೊ ಈಗ ನೀವು ಸಾಲಿಡ್ ವೇಸ್ಟ್ ನ ಕಲೆಕ್ಟ್ ಮಾಡಿದೀರಾ. ಸೊ ಸಾಲಿಡ್ ವೇಸ್ಟ್ ನ ಕಲೆಕ್ಟ್ ಮಾಡಿಬಿಟ್ಟು ಎಷ್ಟು ದಿನ ಸ್ಟೋರೇಜ್ ಮಾಡ್ತಾ ಇದ್ದೀರಾ ನೀವು ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ, ಇಲ್ಲ ಡಂಪಿಂಗ್ ಯಾರ್ಡ್ ಒಯ್ದು ಡಂಪ್ ಮಾಡೋಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲಿ ನೀವು ಎಷ್ಟು ದಿನ ಅದನ್ನ ಸ್ಟೋರೇಜ್ ಮಾಡ್ತಾ ಇದ್ದೀರಾ, ಅದನ್ನು ಇಂಪಾರ್ಟೆಂಟ್ ಇರುತ್ತೆ ಡೆನ್ಸಿಟಿ ಆಫ್ ದ ಸಾಲಿಡ್ ವೇಸ್ಟ್ ಡಿಸೈಡ್ ಮಾಡೋಕೆ. ಓಕೆ, ರೈಟ್. ಗ್ರೇಟ್ ಕೇರ್ ಶುಡ್ ಬಿ ಯೂಸ್ ಇನ್ ಸೆಲೆಕ್ಟಿಂಗ್ ದ ಟಿಪಿಕಲ್ ವ್ಯಾಲ್ಯೂಸ್, ಗೊತ್ತಾಯ್ತಾ. ಸೊ ಅಂದ್ರೆ ನಾವು ಕರೆಕ್ಟ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ನಾವು ಡಿಸೈಡ್ ಮಾಡಕ್ ಬರಲ್ಲ ಈ ಮಟೀರಿಯಲ್ ಇಷ್ಟೇ ಡೆನ್ಸಿಟಿ ಇರುತ್ತೆ ಅಂತ. ಸೊ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ದ
ಜಿಯೋಗ್ರಫಿಕಲ್ ಲೊಕೇಶನ್. ಓಕೆ, ಐ ಹೋಪ್ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಓಕೆ, ಸೊ ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ ವೇಸ್ಟ್ ಬಗ್ಗೆ ನೋಡೋಣ. ನೋಡಿ, ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಅಂದ್ರೆ ಏನು? ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ವೇಸ್ಟ್, ಈಗ ಫಿಸಿಕಲ್ ಅಲ್ಲಿ ಐಡೆಂಟಿಫೈ ಮಾಡಿದ್ವಿ, ಅದರ ಸೈಜ್ ಏನಿದೆ ಆಯ್ತು. ಅದಾದ್ಮೇಲೆ ಫಸ್ಟ್ ಏನ್ ಮಾಡಿದ್ವಿ? ಐಡೆಂಟಿಫೈ ಮಾಡಿದ್ವಿ ಫಿಸಿಕಲ್ ಅಲ್ಲಿ, ರೈಟ್? ಸೊ ಐಡೆಂಟಿಫೈ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ? ಅದರದ್ದು ಪಾರ್ಟಿಕಲ್ ಸೈಜ್ ಏನಿದೆ ಅದು ನೋಡ್ಕೊಂಡ್ವಿ. ಅದಾದ್ಮೇಲೆ ಮಾಯಿಶ್ಚರ್ ಕಂಟೆಂಟ್ ಏನಿದೆ, ಮಾಯಿಶ್ಚರ್ ಏನಿದೆ, ಅದಾದ್ಮೇಲೆ ಏನ್ ಮಾಡಿದ್ವಿ? ಡೆನ್ಸಿಟಿ ಏನಿದೆ ನೋಡ್ಕೊಂಡ್ವಿ. ಸೊ ಇದೆಲ್ಲ ಏನಾಯ್ತು? ನಮಗ್ ಕಣ್ಣಿಗೆ ಕಾಣ್ತಾ ಇರೋದು, ಅಂದ್ರೆ ನಾವು ನೇಕ್ಡ್ ಐಯಿಂದ ನೋಡಿದಾಗ, ಅಂದ್ರೆ ನೀವು ಎದುರುಗಡೆ ಸಾಲಿಡ್ ವೇಸ್ಟ್ ಇದ್ರೆ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ರೈಟ್? ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ದೇರ್ ಇಸ್ ಅ ಸಾಲಿಡ್ ವೇಸ್ಟ್ ಹಿಯರ್, and by seeing that you can identifying all those things. So that is the physical, right? That is the physical properties. ಈಗ ನೋಡಿದ್ರೆ ಹೇಳಕ್ ಆಗೋದಿಲ್ಲ, ಬಟ್ ಟೆಸ್ಟ್ ಮಾಡಿದ್ರೆ ಹೇಳ್ಬೋದು, ಗೊತ್ತಾಯ್ತಾ? ಅವಾಗ ಅದನ್ನ ನಾವೇನಬಹುದು ಕೆಮಿಕಲ್ ಪ್ರಾಪರ್ಟೀಸ್, ಅದ್ರ ಒಳಗಡೆ ಏನಿದೆ ಕಂಟೆಂಟ್ ಏನಿದೆ ಅಂತೀವಲ್ಲ, ಸೊ ಅದು ಬಂದ್ಬಿಟ್ಟು ಇವಾಗ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ ವೇಸ್ಟ್ ಬಗ್ಗೆ ನೋಡೋಣ. ಸೊ ಇದರಲ್ಲಿ 4 ಮೆಥಡ್ಸ್ ಅನ್ಬೋದು, ಇಲ್ಲ ಪಾಯಿಂಟ್ಸ್ ಅನ್ಬೋದು, ಏನಾದ್ರೂ ತಿಳ್ಕೊಳ್ಳಿ. ಸೊ ಈ 4 ಸ್ಟೆಪ್ಸ್ ಇದೆ. ಒಂದ್ ಬಂದ್ಬಿಟ್ಟು ಪ್ರಾಕ್ಸಿಮೇಟ್ ಅನಾಲಿಸಿಸ್ ಅಂತ ಬರುತ್ತೆ, ಫ್ಯೂಸಿಂಗ್ ಪಾಯಿಂಟ್ ಆಫ್ ದಿ ಆಶ್, ಅಲ್ಟಿಮೇಟ್ ಅನಾಲಿಸಿಸ್, ಹೀಟಿಂಗ್ ವ್ಯಾಲ್ಯೂ, ದಟ್ ಇಸ್ ದ ಎನರ್ಜಿ ವ್ಯಾಲ್ಯೂ. ಈ 4 ಪಾಯಿಂಟ್, ಈ 4 ಮೆಥಡ್, 4 ಸ್ಟೆಪ್ ಅಂತ ತಿಳ್ಕೊಳ್ಳೋಣ. ಈ 4 ಸ್ಟೆಪ್ ನ ನೀವು ತುಂಬಾ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ನಾನು ಇವಾಗ ಹೇಳ್ಕೊಡ್ತೀನಿ, ಈ 4 ಮೆಥಡ್ ನ ತುಂಬಾ ಬ್ರೀಫ್ ಆಗಿ ಕರೆಕ್ಟ್ ವೇಲಿ ಹೇಳ್ಕೊಡ್ತೀನಿ ನೋಡಿ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಫಸ್ಟ್ ಬರೋದು ಪ್ರಾಕ್ಸಿಮೇಟ್ ಅನಾಲಿಸಿಸ್. ಸರ್ ಈ ತರ ಅಂದ್ರೆ ಏನು? ಸೊ ಅದೊಂದು ಹೆಸರು ಕೊಟ್ಟಿದ್ದಾರೆ, ಪ್ರಾಕ್ಸಿಮೇಟ್ ಅನಾಲಿಸಿಸ್ ಅಂತ. ಸೊ ಅದರಲ್ಲಿ ಏನ್ ಮಾಡ್ತಾರೆ? 4 ಡಿಫ್ರೆಂಟ್ ಏನಂತಂದ್ರೆ ಸ್ಟೆಪ್ಸ್ ನ ಫಾಲೋ ಮಾಡ್ತಾರೆ. ಈಗ ನಿಮ್ಮ ಹತ್ರ ಮಟೀರಿಯಲ್ ಬಂದಿದೆ, ರೈಟ್? ಯು ಗಾಟ್ ಇನ್ ಸಾಲಿಡ್ ವೇಸ್ಟ್, ರೈಟ್? ಯು ಹ್ಯಾವ್ ರಿಸೀವ್ಡ್ ದ ಸಾಲಿಡ್ ವೇಸ್ಟ್. So you know that there is a moisture content, right? You know that there is a moisture content, but ಅದನ್ನ ನೀವು ಮಾಯಿಶ್ಚರ್ ಕಂಟೆಂಟ್ ನ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ ಗೊತ್ತಾ? ಆ ಸಾಲಿಡ್ ವೇಸ್ಟ್ ನ ನೀವು ಏನಂತಂದ್ರೆ ಅಂದ್ರೆ 105 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 1 ಅವರ್ ವರೆಗೂ ನೀವು ಅದನ್ನ ಹೀಟ್ ಮಾಡ್ಬೇಕಾಗುತ್ತೆ. ಹೀಟ್ ಮಾಡಿದಾಗ ಅದ್ರದ್ದು ಮಾಯಿಶ್ಚರ್ ಕಮ್ಮಿ ಆಗುತ್ತೆ, ಅದ್ರ ಮಾಯಿಶ್ಚರ್ ಕಂಟ್ರೋಲಬಲ್ ಆಗುತ್ತೆ ಅವಾಗ, ರೈಟ್? ಸೊ ಇದು ಫಸ್ಟ್ ಸ್ಟೆಪ್. ನೀವು ಇಲ್ಲಿ ನೋಡ್ಬೋದು, ಮಾಯಿಶ್ಚರ್ ಲಾಸ್ ಎಟ್ 105 ಡಿಗ್ರಿ ಸೆಲ್ಸಿಯಸ್ ಫಾರ್ 1 ಅವರ್, ರೈಟ್? ಓವನ್ ಅಲ್ಲಿ ಇಟ್ಟಾಗ ಅದು ಕಮ್ಮಿ ಆಗುತ್ತೆ 1 ಅವರ್ 105 ಡಿಗ್ರಿಯಲ್ಲಿ ಇಟ್ಟಾಗ. ಸೊ ಅದು ನಾವು ಮಾಯಿಶ್ಚರ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ಫಾರ್ಮುಲಾನು ಹೇಳ್ಕೊಟ್ಟಿದ್ದೀನಿ. ಅದು ಅವಾಗ ನೀವು ಮಾಯಿಶ್ಚರ್ ಕಂಟೆಂಟ್ ನ ಫೈಂಡ್ ಔಟ್ ಮಾಡ್ಕೋಬಹುದು, ರೈಟ್? ಸೊ ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಅದಾದ್ಮೇಲೆ ವೊಲಟೈಲ್ ಮ್ಯಾಟರ್, ರೈಟ್? ವೊಲಟೈಲ್ ಮ್ಯಾಟರ್ ಅಂತ ಬರುತ್ತೆ, ವೊಲಟೈಲ್ ಮ್ಯಾಟರ್ ಅಂತ, ರೈಟ್? ಸೊ ಈ ವೊಲಟೈಲ್ ಮ್ಯಾಟರ್ ಬಂದಾಗ, ಸೊ ಈ ವೊಲಟೈಲ್ ಮ್ಯಾಟರ್ ಅಂದ್ರೆ ಅಡಿಷನಲ್ ಲಾಸ್ ಆನ್ ಇಗ್ನಿಷನ್ ಎಟ್ 950 ಡಿಗ್ರಿ ಸೆಲ್ಸಿಯಸ್. ಈಗ ಇಲ್ಲಿ ಫಸ್ಟ್ ಮಾಡಿರ್ತೀರ, ಸೆಕೆಂಡ್ ಅಲ್ಲಿ ಇನ್ನು ನೀವು ಅದನ್ನ ಹೀಟ್ ಮಾಡಿದಾಗ 950 ಡಿಗ್ರಿ ಸೆಲ್ಸಿಯಸ್ ನ ಹೀಟ್ ಮಾಡಿದಾಗ ಏನಾಗುತ್ತೆ? ಅಲ್ಲಿ ಅಡಿಷನಲ್ ಇನ್ನೂ ಲಾಸ್ ಆಫ್ ವೇಟ್ ಆಗುತ್ತೆ, ಗೊತ್ತಾಯ್ತಾ? ವೇಟ್ ಯಾವುದು? ಸಾಲಿಡ್ ವೇಸ್ಟ್ ಗೆ ನೀವು ಇದೇನು ಸಾಲಿಡ್ ವೇಸ್ಟ್ ಇದೆಯಲ್ಲ ಅದಕ್ಕೆ ನೀವು ಇಷ್ಟು ಮಾಡಿದ್ರೆ ಇನ್ನೂ ಮಟೀರಿಯಲ್ಸ್ ನೀವು ಅದರಲ್ಲಿ ಏನಂತಂದ್ರೆ ಕಮ್ಮಿ ಮಾಡಬಹುದು ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ? ಅದನ್ನ ನಾವು ವೊಲಟೈಲ್ ಮ್ಯಾಟರ್ ಆರ್ ವೊಲಟೈಲ್ ಕಂಬಸ್ಟೇಬಲ್ ಮ್ಯಾಟರ್ ಅಂತಾನು ಅನ್ಬೋದು, ಗೊತ್ತಾಯ್ತಾ? ಈಗ ಇನ್ನೊಂದಿದೆ ಏನಂತಂದ್ರೆ ಫಿಕ್ಸ್ಡ್ ಕಾರ್ಬನ್, ರೈಟ್? ಫಿಕ್ಸ್ಡ್ ಕಾರ್ಬನ್ ಅಂತ ಇಲ್ಲ ಒಂದ್ ನಿಮಿಷ. ಸೊ ಆಶ್ ಅಂತ ಇದೆ, ರೈಟ್? ಆಶ್ ಆರ್ ರೆಸಿಡ್ಯೂ ಆಫ್ಟರ್ ಬರ್ನಿಂಗ್ ಅಂತ ಇದೆ. ಸೊ ಹಂಗಂದ್ರೆ ಏನು ಸರ್? ರೆಸಿಡ್ಯೂ ಆಫ್ಟರ್ ಬರ್ನಿಂಗ್ ಅಂದ್ರೆ ಏನು ಸರ್ ಅಂತಂದ್ರೆ, ಸಾಲಿಡ್ ವೇಸ್ಟ್ ನ ಒಂದು ಫರೆನ್ಸ್ ಅಲ್ಲಿ ಹಾಕ್ಬಿಟ್ಟು ನೀವು ಬರ್ನ್ ಮಾಡ್ತೀರಾ, ರೈಟ್? ಬರ್ನ್ ಮಾಡಿ ಅದೊಂದು ಪೌಡರ್ ಫಾರ್ಮ್ ಅಲ್ಲಿ ಏನೋ ಒಂದು ಬರುತ್ತೆ, ಏನೇ ಇರಲಿ ಅದು. ಫಾರ್ ಎಕ್ಸಾಂಪಲ್ ಇದೊಂದು ಮಷಿನ್ ಇದೆ, ಇಲ್ಲಿ ಸಾಲಿಡ್ ವೇಸ್ಟ್ ಹಾಕ್ತೀರಾ, ಸಾಲಿಡ್ ವೇಸ್ಟ್ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಏನ್ ಬರುತ್ತೆ? ಪೌಡರ್ ಫಾರ್ಮ್ ಅಲ್ಲಿ ಏನೋ ಬರುತ್ತೆ, ಇದು ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ. ಈ ಪೌಡರ್ ಫಾರ್ಮ್ ನೇ ನಾನೇನು ಆಶ್ ಅಂತ ಅಂತೀನಿ, ಗೊತ್ತಾಯ್ತಾ? ಸೊ ಆಶ್ ರೆಸಿಡ್ಯೂ ಆಫ್ಟರ್ ದ ಬರ್ನಿಂಗ್ ಅಂತ ಆಗುತ್ತೆ. ಅಂದ್ರೆ ಏನು? ವೇಟ್ ಆಫ್ ರೆಸಿಡ್ಯೂ ಆಫ್ಟರ್ ದ ಕಂಬಕ್ಷನ್ ಇನ್ ಎನ್ ಓಪನ್, ನೀವು ಯೂಸ್ ಮಾಡಿದಾಗ ಓಪನ್ ಮಟೀರಿಯಲ್ ಏನಿರುತ್ತೆ ಅದನ್ನ ಯೂಸ್ ಮಾಡಿದಾಗ ಏನ್ ಬರುತ್ತೆ ಮಟೀರಿಯಲ್, ಅದನ್ನ ಆಶ್ ಅಂತ ಅಂತೀವಿ. ಸೊ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫಿಕ್ಸ್ಡ್ ಕಾರ್ಬನ್ ಅಂತ ಇದೆ, ರೈಟ್? ಇದು ಫಿಕ್ಸ್ಡ್ ಕಾರ್ಬನ್ ಇದಿದೆ. ಸೊ ರಿಮೈಂಡರ್ ಅಂದ್ರೆ ಏನು? ಸೊ ಫಿಕ್ಸ್ಡ್ ಕಾರ್ಬನ್ ಅಂತಂದ್ರೆ ಏನು? ಸೊ ವೇಟ್ ಆಫ್ ರೆಸಿಡ್ಯೂ ಆಫ್ಟರ್ ದ ಕಂಬಸ್ಟಿಬಲ್ ರೆಸಿಡ್ಯೂ ಲೆಫ್ಟ್ ಆಫ್ಟರ್ ದ ವೊಲಟೈಲ್ ಮ್ಯಾಟರ್ ಈಸ್ ರಿಮೂವ್ಡ್,
ರೈಟ್. ವೊಲಟೈಲ್ ಮ್ಯಾಟರ್ ಈಸ್ ರಿಮೂವ್ಡ್. ಫಿಕ್ಸ್ಡ್ ಕಾರ್ಬನ್ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ಮಟೀರಿಯಲ್ ಏನಿರುತ್ತೆ ರೆಸಿಡ್ಯೂ ಲೆಫ್ಟ್ ಆಫ್ಟರ್ ದ ವೊಲಟೈಲ್ ಮ್ಯಾಟರ್ ಈಸ್ ರಿಮೂವ್ಡ್. ಗೊತ್ತಾಯ್ತಾ? ಎಲ್ಲಾ ಮಟೀರಿಯಲ್ ನೀವು ರಿಮೂವ್ ಮಾಡಿದ್ಮೇಲೆ ಕಂಬಸ್ಟೇಬಲ್ ಆದ್ಮೇಲೆ ಏನ್ ಮಟೀರಿಯಲ್ ಇನ್ನೂ ಉಳ್ಕೊಂಡ್ ಬಿಡುತ್ತೆ ನೋಡಿ, ಅದಕ್ಕೆ ಫಿಕ್ಸ್ಡ್ ಕಾರ್ಬನ್ ಅಂತ ಅಂತೀವಿ. ಅಂದ್ರೆ ಎಲ್ಲಾ ನೀವು ಬರ್ನ್ ಮಾಡಿದ್ಮೇಲೆ ಉಳಿಯುತ್ತೆ, ಅದನ್ನೇ ನಾವು ಫಿಕ್ಸ್ಡ್ ಕಾರ್ಬನ್ ಅಂತ ಅಂತೀವಿ. ಗೊತ್ತಾಯ್ತಾ? ಇದು ಪ್ರಾಕ್ಸಿಮೇಟ್ ಅನಾಲಿಸಿಸ್. ಇದನ್ನ ಪ್ರಾಕ್ಸಿಮೇಟ್ ಅನಾಲಿಸಿಸ್ ಅಂತ ಅಂತೀವಿ. ಈಗ ಈ 3 ಪಾಯಿಂಟ್ ಇದೆ. ಫ್ಯೂಸಿಂಗ್ ಪಾಯಿಂಟ್ ಆಫ್ ದಿ ಆಶ್ ಅಂತ ಇದೆ, ಫ್ಯೂಸಿಂಗ್ ಪಾಯಿಂಟ್ ಆಫ್ ದಿ ಆಶ್ ಅಂತ ಇದೆ. ಅದಾದ್ಮೇಲೆ ಏನಿದೆ, ಅದಾದ್ಮೇಲೆ ಯಾವ ಪಾಯಿಂಟ್ ಇದೆ ಹೇಳಿ ನೋಡೋಣ. ಅಲ್ಟಿಮೇಟ್ ಅನಾಲಿಸಿಸ್ ಅಂತ ಇದೆ. ಸೊ ಫ್ಯೂಸಿಂಗ್ ಪಾಯಿಂಟ್ ಆಫ್ ದಿ ಆಶ್ ಅಂತ ಇದೆ. ಫ್ಯೂಸಿಂಗ್ ಪಾಯಿಂಟ್ ಆಫ್ ದಿ ಆಶ್ ಇಸ್ ನಥಿಂಗ್ ಬಟ್ ಈಗ ಸಾಲಿಡ್ ವೇಸ್ಟ್ ಇದೆ ಅದರದ್ದು ಫ್ಯೂಸಿಂಗ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ಯಾವ ಪಾಯಿಂಟ್ ಅಲ್ಲಿ ಬರ್ನ್ ಆಗುತ್ತೆ, ಯಾವ ಪಾಯಿಂಟ್ ಅಲ್ಲಿ ಅದು ಫುಲ್ ಪೌಡರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ಅ ಫ್ಯೂಸಿಂಗ್ ಪಾಯಿಂಟ್ ಆಫ್ ದ ಆಶ್. ಸೊ ಇದು ಯಾವ ತರ ಡಿಪೆಂಡ್, ಇದನ್ನ ಯಾವ ತರ ಡಿಸೈಡ್ ಮಾಡ್ತೀರಾ, ಇದು ಮಟೀರಿಯಲ್ ಮೇಲೆ ಡಿಪೆಂಡ್ ಇರುತ್ತೆ. ಗೊತ್ತಾಯ್ತಾ? ದಿಸ್ ಇಸ್ ಡಿಪೆಂಡ್ಸ್ ಆನ್ ಮಟೀರಿಯಲ್ ಅಂಡ್ ಡಿಪೆಂಡ್ಸ್ ಆನ್ ದ ಯಾವ ಸೋರ್ಸ್ ಇಂದ ಕಲೆಕ್ಟ್ ಮಾಡ್ತಾ ಇದೀರ ಮಟೀರಿಯಲ್, ಆಮೇಲೆ ಮಾಯಿಶ್ಚರ್ ಕಂಟೆಂಟ್ ಏನಿರುತ್ತೆ, ಆಮೇಲೆ ಡೆನ್ಸಿಟಿ ಏನಿರುತ್ತೆ, ಫಿಸಿಕಲ್ ಪ್ರಾಪರ್ಟೀಸ್ ಸ್ವಲ್ಪ ನೋಡ್ಬೇಕಾಗುತ್ತೆ. ರೈಟ್. ಅದು ನೋಡಿದ್ಮೇಲೆ ಫ್ಯೂಸಿಂಗ್ ಪಾಯಿಂಟ್ ಆಫ್ ಮಟೀರಿಯಲ್ ಆರ್ ಆಶ್ ನಾವು ಡಿಸೈಡ್ ಮಾಡಬಹುದು. ಗೊತ್ತಾಯ್ತಾ? ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಅಲ್ಟಿಮೇಟ್ ಅನಾಲಿಸಿಸ್ ಆರ್ ಅಲ್ಟಿಮೇಟ್ ಅನಾಲಿಸಿಸ್ ಅಂತ ಬರುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ CHONS ಆಯ್ತಾ, CHONS. ಸೊ ವಾಟ್ ಯು ಮೀನ್ ಆಲ್ ದೀಸ್ ಥಿಂಗ್ಸ್? CHONS ಅಂದ್ರೇನು? C is nothing but carbon percent, H is nothing but hydrogen percent, O is nothing but oxygen percent, N is nitrogen, S is sulfur and ash. ಗೊತ್ತಾಯ್ತಾ? ಟೋಟಲ್ ಕಾರ್ಬನ್ ಅಂಡ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್. ಗೊತ್ತಾಯ್ತಾ? ಇವೆ ಎಲ್ಲದರದ್ದು ಅನಾಲಿಸಿಸ್ ಮಾಡಿಬಿಟ್ಟು ಆಶ್ ಪರ್ಸೆಂಟೇಜ್ ಎಷ್ಟಿದೆ ಅನಾಲಿಸಿಸ್ ಮಾಡಿದಾಗ ಅದನ್ನ ನಾವು ಅಲ್ಟಿಮೇಟ್ ಅನಾಲಿಸಿಸ್ ಅಂತ ಅಂತೀವಿ. ರೈಟ್. ಇಲ್ಲಿ MCQ ಕ್ವಶನ್ ಬರೋ ಚಾನ್ಸಸ್ 100% ಇರುತ್ತೆ ನೋಡಿ. ಗೊತ್ತಾಯ್ತಾ? ಸೊ ಕೇಳ್ತಾರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಮತ್ತೆ ಸಲ್ಫರ್ ಮತ್ತೆ ಆಶ್ ನ ಅನಾಲಿಸಿಸ್ ಮಾಡಿದಾಗ ಅದನ್ನ ಯಾವ ಅನಾಲಿಸಿಸ್ ಅಂತೀವಿ, ಅಥವಾ ಇದನ್ನ ಅಲ್ಟಿಮೇಟ್ ಅನಾಲಿಸಿಸ್ ಅಂತೀವಿ. ಇದು ಯಾವುದು ಪ್ರಾಪರ್ಟಿಯಲ್ಲಿ ಬರುತ್ತೆ? ಫಿಸಿಕಲ್ ಪ್ರಾಪರ್ಟಿ ಆರ್ ಕೆಮಿಕಲ್ ಪ್ರಾಪರ್ಟಿ ಆರ್ ಫಿಸಿಕಲ್ ಕೆಮಿಕಲ್ ಆರ್ ನನ್ ಆಫ್ ದಿ ಅಬೌವ್ ಅಂತ ಕ್ವಶನ್ ಕೇಳಬಹುದು. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾ ಇರೋದು, ಇಷ್ಟು ಟೈಮ್ ಕೊಟ್ಬಿಟ್ಟು ಹೇಳ್ತಾ ಇರೋದು. ರೈಟ್. ನೆಕ್ಸ್ಟ್ ಹೀಟಿಂಗ್ ವ್ಯಾಲ್ಯೂ ಅಂತ ಬರುತ್ತೆ. ಎನರ್ಜಿ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರದ್ದು ಪ್ರಾಬ್ಲಮ್ಸ್ ವಿತ್ ಫಾರ್ಮುಲಾಸ್ ಏನಿದೆ ಅದನ್ನು ಹೇಳ್ಕೊಟ್ಟು ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಗೊತ್ತಾಯ್ತಾ? ಹೀಟಿಂಗ್ ವ್ಯಾಲ್ಯೂ ಅಂದ್ರೆ ಒಂದು ಮಟೀರಿಯಲ್ ನ, ಒಂದು ಸಾಲಿಡ್ ವೇಸ್ಟ್ ನ ನೀವು ಎಷ್ಟು ಹೀಟ್ ಕೊಡ್ಬೇಕಾಗುತ್ತೆ, ಎಷ್ಟು ಹೀಟ್ ಕೊಟ್ಟಾಗ ಅದು ಅಲ್ಲಿ ಬರ್ನ್ ಆಗುತ್ತೆ. ಹೀಟಿಂಗ್ ವ್ಯಾಲ್ಯೂ ಆಯ್ತಾ? ಎಷ್ಟು? ಯಾಕೆಂದ್ರೆ ಈಗ ಹೀಟ್ ಸಾಲಿಡ್ ವೇಸ್ಟ್ ಗೆ ನೀವು ಬರ್ನ್ ಮಾಡ್ಬೇಕಂದ್ರೆ ಅದಕ್ಕೂ ಎನರ್ಜಿ ಬೇಕು ತಾನೆ. ಅಷ್ಟು ಮಟೀರಿಯಲ್ಗೆ ನೀವು ಹೀಟ್ ಬರ್ನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರನೂ ಎನರ್ಜಿ ಬೇಕಾಗುತ್ತೆ. ಅಂದ್ರೆ ಮಟೀರಿಯಲ್ ಬೇಕಲ್ಲ ನಿಮ್ಗೆ ಆ ಹೀಟ್ ಪ್ರೊಡ್ಯೂಸ್ ಮಾಡೋಕೆ. ಸೊ ಅದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಹೀಟ್ ವ್ಯಾಲ್ಯೂ ದಟ್ ಇಸ್ ಅನ್ ಎನರ್ಜಿ ವ್ಯಾಲ್ಯೂ ಅಂತ ಅಂತೀವಿ. ಗೊತ್ತಾಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಇದೆ ಕೆಮಿಕಲ್ ಅನಾಲಿಸಿಸ್. ಅದರಲ್ಲಿ ಹೀಟಿಂಗ್ ವ್ಯಾಲ್ಯೂ ಇಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. 100% ನಾನು ನಿಮಗೆ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ಸೊ ಈ ಕ್ಲಾಸ್ ಅಲ್ಲಿ ಇಷ್ಟೇ ಇದೆ. ನಿಮ್ಗೆ ಯಾವುದೇ ತರ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕ್ಲಾಸ್ ಯಾವ ತರ ಅನಿಸ್ತು ಎಲ್ಲರೂ ನೋಡಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ ಎಲ್ಲರಿಗೋಸ್ಕರ ಆನ್ ಯುವರ್ ಡಿಮ್ಯಾಂಡ್ ಈ ಸ್ಪೆಷಲ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದೀವಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.